ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ರುಕ್ಮಿಣಿಯ ವಿವಾಹ ಆದಂಥ ಕಥೆಯನ್ನು ನಾವು ಕೇಳಿದ್ವಿ ಮತ್ತು ಆ ಭಾಗವತ ಹರಿವಂಶದಲ್ಲಿ ಕೃಷ್ಣನ ಉಳಿದ ಪತ್ನಿಯರ ಪ್ರಸಂಗದ ವರ್ಣನೆ ಕೂಡ ಅಲ್ಲಿ ಬಂದಿತ್ತು. ಮುಂದೆ ಅವರು ಆ ಎಲ್ಲರನ್ನ ಕೃಷ್ಣ ಮದುವೆ ಆದಂತಹ ಪ್ರತ್ಯೇಕ ವರ್ಣನೆ ಇದೆ. ಈ ಹರಿವಂಶದಲ್ಲಿ ಈಗ ನಾವು ನೋಡಿದ ಅಧ್ಯಾಯದ ಬಳಿಕ ಅಂದ್ರೆ 60 ಹರಿವಂಶದ ವಿಷ್ಣು ಪರ್ವದ 60 ಅಧ್ಯಾಯಗಳಿಗೆ ಮುಗಿದಿವೆ. 61ನೇ ಅಧ್ಯಾಯದಲ್ಲಿ ಮುಂದೆ ಈ ಕೃಷ್ಣನ ಮಗನಾದಂತಹ ಪ್ರದ್ಯುಮ್ನ ಸ್ವಯಂವರದಲ್ಲಿ ತನ್ನ ಸೋದರ ಮಾವನಾದಂತಹ ರುಕ್ಮಿಯ ಮಗನಾದಂತಹ ಶುಭಾಂಗಿಯನ್ನ ಮದುವೆಯಾಗಿದ್ದ ಕಥೆ ಇದೆ. ಅದಕ್ಕಿಂತ ಮೊದಲು ಆ ಕೃಷ್ಣನ ಮಗನಾದಂತಹ ಪ್ರದ್ಯುಮ್ನ ಹುಟ್ಟಿದ ಕೂಡಲೇ ಯಾವ ಘಟನೆ ನಡೆದಿತ್ತು ಅನ್ನುವಂಥದ್ದನ್ನ ಮೊದಲು ಗಮನಿಸಬೇಕು. ಆ ಘಟನೆಯ ಬಳಿಕ ಮುಂದೆ ಆ ಪ್ರದ್ಯುಮ್ನ ಉಳಿದವರನ್ನ ಸ್ವಯಂವರದಲ್ಲಿ ವರಿಸಿದಂತ ಕಥೆಯನ್ನು ನೋಡಬೇಕು. ಹಾಗಾಗಿ ಹರಿವಂಶದ ವಿಷ್ಣು ಪರ್ವದ 103ನೇ ಅಧ್ಯಾಯದಲ್ಲಿ, ಆಮೇಲೆ ಭಾಗವತದ ದಶಮ ಸ್ಕಂದದ 55ನೇ ಅಧ್ಯಾಯದಲ್ಲಿ ಆ ಪ್ರದ್ಯುಮ್ನ ಜನನ ಆದ ಕೂಡಲೇ ಏನು ಘಟನೆ ಆಯಿತು ಆ ಘಟನೆಯನ್ನು ನಾವು ಗಮನಿಸಬೇಕು. ಪ್ರದ್ಯುಮ್ನ ರುಕ್ಮಿಣಿಯ ಮೊದಲನೇ ಮಗ, ಅವನು ಶಂಬರಾಂತಕ, ಶಂಬರಾದಿ ಎನ್ನುವ ಕಥೆ ಇದೆ. ಆಗ ಜನಮೇಜಯ ಕೇಳ್ತಾನೆ 104ನೇ ಅಧ್ಯಾಯದಲ್ಲಿ. ಆ 104, 102, 103 ಈ ಇತ್ಯಾದಿ ಅಧ್ಯಾಯಗಳಲ್ಲಿ ನಾರದರು ಕೃಷ್ಣನ ಮಹತ್ವವನ್ನು ಹೇಳಿದಂತಹ ಒಂದು ಪ್ರಸಂಗ ಇದೆ. ಕೃಷ್ಣನ ಪತ್ನಿಯರು ಮತ್ತು ಅವನ ಮಕ್ಕಳು ಇತ್ಯಾದಿಗಳ ವರ್ಣನೆ ಅಲ್ಲಿದೆ. ಹಾಗಾಗಿ ಹಿಂದೆ ಬಂದಿರುವಂತಹ ಪ್ರಸಂಗ ಆಗ ಮತ್ತೊಂದು ಸಾರಿ ವರ್ಣನೆ ಬರಲಿಕ್ಕಿದೆ ಆವಾಗ ಮುಂದಿನ ಅಧ್ಯಾಯಗಳಲ್ಲಿ. ಹಾಗಾಗಿ ಆ 104ನೇ ಅಧ್ಯಾಯದಲ್ಲಿ ಕೃಷ್ಣನ ಮಗನಾದಂತಹ ಪ್ರದ್ಯುಮ್ನ ಹುಟ್ಟಿದ ಕೂಡಲೇ ಏನು ಘಟನೆ ನಡೆಯಿತು ಅದರ ವರ್ಣನೆಯನ್ನು ನಾವು ನೋಡ್ತೇವೆ. ಪ್ರದ್ಯುಮ್ನ ಆ ಶಂಬರಾಸುರನನ್ನ ಯಾವ ರೀತಿ ಸಂಹಾರ ಮಾಡಿದ, ಅದರ ಹಿನ್ನೆಲೆ ಏನು ಇತ್ಯಾದಿಗಳನ್ನು ಹೇಳಿ ಅಂತ ಆ ಜನಮೇಜಯ ವೈಶಂಪಾಯನರನ್ನ ಪ್ರಶ್ನೆ ಮಾಡಿದ. ಆಗ ವೈಶಂಪಾಯನರು ಈ ಕಥೆಯನ್ನು ಹೇಳಿ ಪ್ರಾರಂಭ ಮಾಡಿದರು. ಲಕ್ಷ್ಮೀ ಸ್ವರೂಪರಾದಂತಹ ರುಕ್ಮಿಣಿಯಲ್ಲಿ ಸ್ವಯಂ ಕಾಮದೇವನೇ ಪ್ರದ್ಯುಮ್ನ ರೂಪದಿಂದ ಅವತಾರ ಮಾಡಿದ. ಅವನು ಕಾಮದೇವನಂತೆ ಮನೋಹರನಾಗಿದ್ದ ಮತ್ತು ಶಂಬರಾಸುರನನ್ನು ಸಂಹಾರ ಮಾಡಿದ. ಕೆಲವು ಬೇರೆ ಪುರಾಣಗಳಲ್ಲಿ ಅಭಿಪ್ರಾಯ ಇರುವಂತೆ ಸನತ್ಕುಮಾರ ಇತಿ ಗೀಯತೆ, ಸ್ವಯಂ ಸನತ್ಕುಮಾರನೇ ಈ ಅವತಾರದಿಂದ ಬಂದಿದ್ದ. ಸನತ್ಕುಮಾರ, ಷಣ್ಮುಖ ಮತ್ತು ಈ ಕಾಮದೇವ ಇವು ಮೂರು ಕೂಡ ಒಬ್ಬನದೇ ರೂಪಗಳು ಅಂತ ವರ್ಣನೆ ಇದೆ ಕೆಲವು ಬೇರೆ ಪುರಾಣಗಳಲ್ಲಿ. ಹುಟ್ಟಿದ 7 ದಿವಸಗಳಲ್ಲಿ ಏನ್ ಘಟನೆ ಆಯ್ತು ಅಂದ್ರೆ, ಶಂಬರ ಅನ್ನುವಂಥ ಒಬ್ಬ ರಾಕ್ಷಸ ಆ ಪ್ರದ್ಯುಮ್ನನ್ನ ಸೂತಿಕಾಗ್ರಹದಿಂದಲೇ ಅಪಹಾರ ಮಾಡಿಬಿಟ್ಟ. ಯಾಕೆಂದ್ರೆ ಅವನು ಪ್ರದ್ಯುಮ್ನ ಹುಟ್ಟೋದಕ್ಕಿಂತ ಮೊದಲೇ ನಾರದರು ಆ ಶಂಬರಾಸುರನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ಕೃಷ್ಣ ಮತ್ತು ರುಕ್ಮಿಣಿಯರ ಮಗ ಏನಿದ್ದಾನೆ ಅವನೇ ನಿನಗೆ ಹಂತಕ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಹಾಗಾಗಿ ಅವನು ಆ ಪ್ರಸಂಗವನ್ನು ಕಾಯ್ತಾ ಇದ್ದ ಶಂಬರಾಸುರ. ಮುಂದೆ ಕೃಷ್ಣ ಮತ್ತು ರುಕ್ಮಿಣಿಯರಿಗೆ ಶಂಬರಾಸುರ ಹುಟ್ಟಿದ ಮೇಲೆ ಮತ್ತೆ ನಾರದರು ಹೋಗಿ ಹೇಳಿದರು, ಹಿಂದೆ ಹೇಳಿದ್ದೆ ನಾನು ನಿನಗೆ, ಅದನ್ನು ಮರ್ತೋಗಿದ್ದೆ ಅಂತ ಕಾಣಿಸ್ತದೆ, ಈಗ ಮತ್ತೆ ನೆನ್ಪು ಮಾಡ್ಕೋ, ಹುಟ್ಟಿದ ಮಗುವನ್ನು ಈಗಲೇ ಸಂಹಾರ ಮಾಡಿಬಿಟ್ರೆ ನಿನಗೆ ಆ ಮಗುವಿನಿಂದ ಮುಂದೆ ಅಪಾಯ ಇರುವುದಿಲ್ಲ. ಹಾಗಾಗಿ ಬೇಗ ಕಾರ್ಯಪ್ರವೃತ್ತನಾಗುವಂತ ನಾರದರು ಆ ಶಂಬರಾಸುರನಿಗೆ 2ನೇ ಬಾರಿ ಎಚ್ಚರಿಕೆ ಕೊಟ್ಟರು. ಹಾಗಾಗಿ ಶಂಬರಾಸುರ ತನ್ನ ಮಾಯೆಯಿಂದ ರುಕ್ಮಿಣಿಯ ಸೂತಿಕ ಗೃಹಕ್ಕೆ ಬಂದು ಆ ಮಗುವನ್ನು ಅಪಹಾರ ಮಾಡಿಬಿಟ್ಟ. ಕೃಷ್ಣನಿಗೆ ಅದು ನಡೆದಂತ ಘಟನೆ ಎಲ್ಲ ಗೊತ್ತಿತ್ತು. ಆಗಲೇ ಅವನನ್ನು ತನ್ನ ಚಿಕ್ಕಾಗಿಯನ್ನು ಸಂಹಾರ ಮಾಡಬಹುದಿತ್ತು. ಆಗ ಕೃಷ್ಣ ಆ ಸಂದರ್ಭದಲ್ಲಿ ಅವನನ್ನ ಉಪೇಕ್ಷೆ ಮಾಡಿದ. ಮುಂದೆ ಘಟನೆ ಏನಾಗಬೇಕು ಅನ್ನೋದು ಒಂದು ಎಲ್ಲ ಘಟನೆ ಕೂಡ ಕೃಷ್ಣನಿಗೆ ಗೊತ್ತಾಗಿತ್ತಾದ್ರಿಂದ ಆತ ಸುಮ್ಮನೆ ಇದ್ದ. ಮತ್ತೆ ನಾರದರಾಜು ಕೂಡ 2 ಬಾರಿ ಆ ಶಂಬರಾಸುರನನ್ನ ಕಾರ್ಯೋನ್ಮುಖನನ್ನಾಗಿ ಮಾಡಿದ್ದು ಏಕೆ ಅಂದ್ರೆ, ಆ ಶಂಬರಾಸುರನ ಕೈಯಿಂದ ಆ ಎಲ್ಲ ಪಾಪಕೃತ್ಯಗಳನ್ನು ಮಾಡಿಸಿ ಕೊನೆಗೆ ಆ ಪ್ರದ್ಯುಮ್ನ ಮೂಲಕವೇ ಶಂಬರಾಸುರನನ್ನ ಹತ್ಯೆ ಮಾಡಿಸಿ, ಆ ಪ್ರದ್ಯುಮ್ನ ಶಂಬರಾಸುರನನ್ನು ಹತ್ಯೆ ಮಾಡಿ ಕೃಷ್ಣನ ಬಳಿಗೆ ಬರುವಾಗ ತನ್ನ ತಂದೆ ತಾಯಂದ್ರ ಪ್ರಯತ್ನ ಇಲ್ಲದೆ ತಾನೇ ತನಗೆ ಬೇಕಾದಂತಹ ಕನ್ಯೆಯೊಬ್ಬಳನ್ನ ಆಯ್ಕೆ ಮಾಡಿಕೊಂಡು ತಂದೆ ತಾಯಿಗೆ ಹತ್ತಿರ ಬಂದು ಬಿಡ್ತಾನೆ ಅಂತ ಕಥೆ ಇದೆ ಮುಂದೆ. ಹಾಗಾಗಿ ಆ ಘಟನೆಗಳೆಲ್ಲವೂ ಸುಲಲಿತವಾಗಿ ಆಗುವಂತೆ ನಾರದರು ಕೃಷ್ಣ ಮತ್ತು ರುಕ್ಮಿಣಿಯರ ಮಗ ಏನಿದ್ದಾನೆ
ಅವನೇ ನಿನಗೆ ಹಂತಕ ಅಂತ ಮೊದಲೇ ಹೇಳಿದ್ರು, ಈಗ ಮತ್ತೊಮ್ಮೆ ಹೇಳಿಬಿಟ್ರು. ಹಾಗಾಗಿ 7 ದಿವಸಗಳಲ್ಲಿ, 7 ದಿವಸ ಅಥವಾ 10 ದಿವಸ ಅಂತ ಮತ್ತೆ ಕೆಲವು ಕಡೆ ಇದೆ, ಹಾಗೆ 7 ದಿವಸಗಳಲ್ಲಿ ಆ ಶಂಬರಾಸುರ ಅಲ್ಲಿಗೆ ಬಂದುಬಿಟ್ಟ. ಬಂದು ಅವನು ಅಪಹಾರ ಮಾಡಿದ. ಆ ಶಂಬರಾಸುರನ ಹಿನ್ನೆಲೆಯನ್ನೆಲ್ಲ ನಾವು ನೋಡಬೇಕು. ಕಶ್ಯಪರಿಂದ ದಿತಿ, ಧನು ಮೊದಲಾದಂತಹ ಅನೇಕ ಸ್ತ್ರೀಯರಲ್ಲಿ ರಾಕ್ಷಸ ಸಂತಾನ ಪ್ರವೃತ್ತ ಆಯ್ತಲ್ಲ. ಅದರಲ್ಲಿ ದಿತಿಯಿಂದ ಹುಟ್ಟಿದವರು ದಾನವರು, ಧನುವಿನಲ್ಲಿ ಹುಟ್ಟಿದವರು ಕೆಲವರು ರಾಕ್ಷಸರು, ಅವರೆಲ್ಲ ದಾನವರು ಅಂತ ಹೇಳಿದ್ರು. ದಿತಿಯಲ್ಲಿ ಹುಟ್ಟಿದವರು ದೈತ್ಯರು. ಆ ದಾನವರೇನಿದ್ರಲ್ಲ ಅದರಲ್ಲಿ ಮೊದಲಿನವನು ವಿಪ್ರಚಿತ್ತಿ, ಅವನೇ ಜರಾಸಂಧ. ಅದಾದ್ಮೇಲೆ ಈ ಶಂಬರಾಸುರ, ಅವನು ಮಹಾ ಮಾಯಾವಿ. ಮಗುವಿಗೆ ಇನ್ನೂ 7 ದಿವಸಗಳು ಕೂಡ ಆಗಿರಲಿಲ್ಲ. ಆ 7 ದಿವಸಗಳಲ್ಲಿ ಆ ಮಗುವನ್ನು ಅವನು ಅಪಹಾರ ಮಾಡಿದ ಅಂತ ಶಾಸ್ತ್ರೀಯ ನಿರ್ಣಯ ಹೇಳೋದಿದೆ. ಭಾಗವತ ಹೇಳುವಂತೆ ಹುಟ್ಟಿ 10 ದಿವಸಗಳು ಕಳೆಯೋದ್ರೊಳಗೆ ವೇಷವನ್ನು ಬದಲಾಯಿಸಿಕೊಂಡು ಸೂತಕ ಗೃಹವನ್ನು ಪ್ರವೇಶ ಮಾಡಿ ಅಲ್ಲಿ ಆ ಮಗುವನ್ನು ಅಪಹಾರ ಮಾಡಿದ. ಅಪಹಾರ ಮಾಡಿದ ಕೂಡಲೇ ತಾನಾಗಿ ಆ ಹಸುಳೆಯನ್ನು ಯಾಕೆ ಕೊಲ್ಲಬೇಕು ಅನ್ನಿಸ್ತಾ ಅವನಿಗೆ. ಹಾಗಾಗಿ ಏನ್ ಮಾಡಿದ ಅಂತಂದ್ರೆ ಆ ಮಗುವನ್ನು ತಗೊಂಡೋಗಿ ಸಮುದ್ರದಲ್ಲಿ ಹಾಕಿಬಿಟ್ಟ. ಸಮುದ್ರದಲ್ಲಿ ಹಾಕಿಬಿಟ್ರೆ ಮಗು ತಾನಾಗಿ ಸತ್ತು ಹೋಗ್ತದೆ, ನನ್ನ ಪ್ರಯತ್ನದಿಂದ ಸತ್ತು ಹೋಗ್ತದೆ ಅಂತೇಳಿ ಮಗುವನ್ನು ಸಮುದ್ರದಲ್ಲಿ ಹಾಕಿಬಿಟ್ಟ. ಸಮುದ್ರದಲ್ಲಿ ಹಾಕಿದ ಕೂಡಲೇ ಒಂದು ಮೀನು ಆ ಪ್ರದ್ಯುಮ್ನನ್ನು ನುಂಗಿತ್ತು. ಆ ನವಜಾತ ಶಿಶುವನ್ನು ಒಂದು ಮೀನು ನುಂಗಿತ್ತು. ಈ ಕಡೆ ಆ ಪ್ರದ್ಯುಮ್ನ ಮೀನಿನಿಂದ ನುಂಗಲ್ಪಟ್ಟ ಮೇಲೆ ಈ ರಾಕ್ಷಸನಾದಂತಹ ಶಂಬರಾಸುರ ತನ್ನ ಪಟ್ಟಣಕ್ಕೆ ಹೊರಟು ಹೋದ. ಹರಿವಂಶದಲ್ಲಿ ಮತ್ತು ಭಾಗವತದಲ್ಲಿ ಅದ್ರ ಬಗ್ಗೆ ಪ್ರತ್ಯೇಕವಾದಂತಹ ಮಾಹಿತಿ ಇದೆ. ಆ ಮಗುವನ್ನು ತೆಗೆದುಕೊಂಡು ಹೋಗಿ ತನ್ನ ಪಟ್ಟಣಕ್ಕೆ ತಗೊಂಡು ಹೋದ. ಮಾಯೆಯಿಂದ ಮಗುವನ್ನು 2 ಕೈಯಿಂದ ಎತ್ತಿ ಪಟ್ಟಣಕ್ಕೆ ತಗೊಂಡು ಹೋದ. ಪಟ್ಟಣಕ್ಕೆ ತೆಗೆದುಕೊಂಡು ಹೋಗಿ ಅದನ್ನ ತನ್ನ ಮಾಯಾವತಿ ಅಂತ ಏನು ಮಗಳಿದ್ದಲ್ಲ, ಆ ಮಗಳ ಮಾಯಾವತಿ ಅಂತ ಅವನ ಪತ್ನಿ ಒಬ್ಬಾಕೆ ಇತ್ತು, ಆ ಶಂಬರಾಸುರನ ಪತ್ನಿ, ಅವಳ ಕೈಯಲ್ಲಿ ಆ ಮಗುವನ್ನು ಕೊಟ್ಟು ಬಿಟ್ಟ ಅಂತ ಈ ಹರಿವಂಶ ವರ್ಣನೆ ಮಾಡ್ತಾರೆ. ವಾಸ್ತವಿಕವಾಗಿ ನಡೆದ ಸಂಗತಿ ಏನಂತಂದ್ರೆ, ಆ ಶಂಬರಾಸುರ ಮಗುವನ್ನ ಸಮುದ್ರಕ್ಕೆ ಬಿಸಾಕಿದ ಮೇಲೆ ಆ ಮಗುವನ್ನು ದೊಡ್ಡದೊಂದು ಮೀನು ನುಂಗಿತ್ತಲ್ಲ, ಆವಾಗ ಅಲ್ಲಿದ್ದಂತ ಬೆಸ್ತರು ಆ ದೊಡ್ಡದೊಂದು ಬಲೆಯನ್ನು ಬೀಸಿ ಇತರ ಮೀನುಗಳ ಜೊತೆ ಆ ಮೀನನ್ನು ಹಿಡಿದ್ರು. ಹಿಡಿದ ಮೇಲೆ ಅದನ್ನು ಸ್ವಲ್ಪ ಒಂದು ಅರ್ಧ ಭಾಗ ಕತ್ತರಿಸಿದ್ರು. ಮೀನನ್ನು ಅರ್ಧ ಭಾಗ ಕತ್ತರಿಸಿದಾಗ ಅಲ್ಲಿ ಆ ಮಗು ಆ ಮೀನಿನ ಹೊಟ್ಟೆಯೊಳಗೆ ಮಾನವ ಶಿಶು ಉಪಲಬ್ಧ ಆಯಿತು. ಅವರು ಕೂಡಲೇ ಆ ಮೀನನ್ನ ಮತ್ತೆ ಹೇಗಿದ್ದಂತೆ ಜೋಡಿಸಿ ಅದನ್ನ ಈ ಶಂಬರಾಸುರನ, ತಮ್ಮ ರಾಜನ ಅಂತ ಶಂಬರಾಸುರನ ಪಾಕಶಾಲೆಗೆ ತಂದೊಪ್ಪಿಸಿದ್ರು. ಆ ಪಾಕಶಾಲೆಯಲ್ಲಿ ಅದರ ಅಡಿಗೆ ತಯಾರಾಗೋದಿತ್ತು, ಹಾಗಾಗಿ ಅಲ್ಲಿ ತಂದೊಪ್ಪಿಸಿದ್ರು. ಅಡಿಗೆಯವರು ಆ ಅದ್ಭುತವಾಗಿದ್ದಂತಹ ಮೀನನ್ನ ಅಡಿಗೆ ಮನೆಗೆ ತಗೊಂಡೋಗಿ ಪೂರ್ಣವಾಗಿ ಒಂದು ಖಡ್ಗದಿಂದ ಕತ್ತರಿಸಿದ್ರು. ಮಗುವಿದ್ದದನ್ನು ನೋಡಿ ಅವರು ಆ ಶಂಬರಾಸುರನ ದಾಸಿ ಆದಂತಹ ಮಾಯಾವತಿ ಅನ್ನೋಳಿಗೆ ತೆಗೆದುಕೊಂಡು ಹೋಗಿ ಕೊಟ್ಟರು ಅಂತ ಕಥೆ ಇದೆ ಭಾಗವತ ಹೇಳುವಂತೆ. ಆಕೆ ಶಂಬರಾಸುರನ ದಾಸಿ ಆಗಿದ್ಲು, ಅಂದ್ರೆ ಶಂಬರಾಸುರನ ಅಡಿಗೆ ಮನೆಯ ಮೇಲ್ವಿಚಾರಣೆಯನ್ನು ನಾವು ನೋಡ್ಕೊಳ್ತಿದ್ಲು ಅಂತ ಇದು ಭಾಗವತ ಹೇಳುವಂತ ಮಾಹಿತಿ. ಈ ಹರಿವಂಶದಲ್ಲಿ ಬರುವಂತೆ ಆ ಶಂಬರಾಸುರನಿಗೆ ಆ ಮಾಯಾವತಿ ಅನ್ನುವಳು ಪತ್ನಿಯೇ ಆಗಿದ್ಲು, ಬಹಳ ಸುಂದರಿಯಾಗಿದ್ದವಳು, ಅವಳು ಪತ್ನಿಯೇ ಆಗಿದ್ಲು, ಅವಳಿಗೆ ಮಕ್ಕಳಿರಲಿಲ್ಲ. ಆ ಶಂಬರಾಸುರ ಆ ಕೃಷ್ಣನ ಆ ಮಗುವನ್ನು ತನ್ನದೇ ಮಗು ಅಂತ ಭಾವಿಸಿ ಅದನ್ನು ತಗೊಂಡು ಬಂದು ಆ ಮಾಯಾವತಿಯ ಮಡಿಲಿಗೆ ಹಾಕಿಬಿಟ್ಟ. ಅದನ್ನು ಕೊಲ್ಲಬೇಕು ಅಂತ ಅವನಿಗೆ ತಿಳಿಲಿಲ್ಲ. ಆ ಸಂದರ್ಭದಲ್ಲಿ ಮಾಯೆಯಿಂದ ಪ್ರೇರಿತನಾಗಿದ್ದರಿಂದ ಅವನಿಗೆ ಅದನ್ನು ಕೊಲ್ಲಬೇಕು ಅಂತ ಅವನಿಗೆ ತಿಳಿಲಿಲ್ಲ. ನಾರದರವನಿಗೆ ಬಂದು ಹೇಳಿದ್ರು ಇತ್ಯಾದಿ ಘಟನೆಗಳು ಹರಿವಂಶದಲ್ಲಿ ಇಲ್ಲ. ಕೇವಲ ಅವನು ಅಪಹಾರ ಮಾಡಿದವನು ಅದನ್ನ ಸ್ವೀಕಾರ ತಗೊಂಡು ಬಂದು ತನ್ನ ಪತ್ನಿಯ ಕೈಯಲ್ಲಿ ಹಾಕಿಬಿಟ್ಟ. ಆ ಮಾಯಾವತಿಗೆ ಆ ಸುಂದರವಾದಂತಹ ಮಗುವನ್ನು ನೋಡಿದ ಕೂಡಲೇ ರೋಮಾಂಚನ ಆಯಿತು ಅಂತ ವರ್ಣನೆ ಇದೆ. ಆನಂದ ಸುಂದರಿಯಾಗಿ ಮತ್ತೆ ಆ ಮಗುವನ್ನೇ ನೋಡ್ತಿದ್ಲು ಅವಳು. ಯಾಕೆ ನೋಡ್ತಿದ್ಲು ಅಂದ್ರೆ, ಒಂದು ಹೊಸ ಮಗು ಸಿಕ್ತಲ್ಲ, ಮಗು ಮಕ್ಕಳು ಇಲ್ಲದೆ ಇದ್ದವಳಿಗೆ ನನಗೆ ಅಂತ ಅಲ್ಲ, ಗಂಡ ಸಿಕ್ನಲ್ಲ ಅಂತ ನೋಡ್ತಿದ್ಲು ಅವಳು. ಆ ಮಗು ಅವಳ ಗಂಡ. ವಾಸ್ತವಿಕವಾಗಿ ಅವಳಿಗೆ ಹಿಂದಿನ ಜನ್ಮದ ಸ್ಮರಣೆ ಆಯಿತು. ಹಿಂದಿನ ಜನ್ಮದಲ್ಲಿ ಆ ಮಗು ತನ್ನ ಪ್ರಿಯಕರ ಆಗಿದ್ದ, ತನ್ನ ಪತಿಯಾಗಿದ್ದ ಅನ್ನೋ ಘಟನೆಯನ್ನು ಅವಳಿಗೆ ನೆನಪು ಮಾಡ್ಕೊಂಡು, ಅಯಂ ಸ ನಾಥಃ ಭರ್ತಾಮೆ ಯಸ್ಯಾಕ್ಷೇಹಂ ದಿವಾನಿಶಂ ಚಿಂತಾಶೋಕಾರಣವೇ ಮಗ್ನ ನವಿಂದಾಮಿ ರತಿಂ ಕ್ವಚಿತ್. ಈ ಮಗುವಿನ ಸಲುವಾಗಿ ನಾನು
ಎಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ, ಯಾವತ್ತೂ ಕೂಡ ಚಿಂತೆ ಮತ್ತು ದುಃಖದಲ್ಲಿ ಮುಳುಗಿದ್ದೇನೆ ಈ ನನ್ನ ಗಂಡನ ಸಲುವಾಗಿ. ಹಗಲು ರಾತ್ರಿ ಪರಿವಿಲ್ಲದೆ ಚಿಂತಾ ದುಃಖದಲ್ಲಿ ಮಗ್ನಾಗಿದ್ದೆ. ಆ ಸಂದರ್ಭದಲ್ಲಿ ನನಗೆ ಸಂತೋಷವೇ ಇರಲಿಲ್ಲ. ಯಾಕೆ? ಹರಿವಂಶ ಆ ಘಟನೆಯನ್ನು ವರ್ಣನೆ ಮಾಡ್ತದೆ. ಹಿಂದೊಮ್ಮೆ ಈ ಪರಶುವನಿಗೆ ಸತಿ ಅಂತ ಪತ್ನಿ ಇದ್ದಲ್ಲ, ದಕ್ಷ ಪ್ರಜಾಪತಿಯ ಮಗಳು. ಆ ಸತಿ ಎನ್ನುವಂತ ಪ್ರಜಾಪತಿಯ ಮಗಳಂತ ದಕ್ಷ ಪ್ರಜಾಪತಿಯ ಮಗಳಂತ ಸತಿ ಏನಿದ್ದಲ್ಲ, ಅವಳು ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಸುಟ್ಟು ಭಸ್ಮ ಮಾಡಿಕೊಂಡು, ಅವಳ ಅಪ್ಪ ಒಂದು ಯಜ್ಞ ಮಾಡ್ತಿದ್ದ. ಆ ಯಜ್ಞನಿಗೆ ಶಿವನಿಗೆ ಆಮಂತ್ರಣ ಇರಲಿಲ್ಲ. ಆ ಶಿವನಿಗೆ ಆಮಂತ್ರಣ ಇಲ್ಲದೆ ಇದ್ರೆ ಈ ಸತಿ ತನ್ನ ಅಪ್ಪನ ಯಜ್ಞಕ್ಕೆ ನಾನು ಹೋಗ್ತೇನೆ ಅಂತ ಹಠ ಮಾಡಿದ್ಲು. ಹೋಗಬೇಡ ಅಂತ ಇವನಂದ, ಆದ್ರೂ ಅವಳು ಹೋದ್ಲು. ಹೋದಾಗ ಅವಳನ್ನ ಅಲ್ಲಿ ಯಾರು ಸರಿಯಾಗಿ ಮಾತಾಡ್ತಿಲ್ಲ, ಅವಳಿಗೆ ಅವಮಾನ ಆಯ್ತು. ಅವಳು ತನ್ನ ಶರೀರದಿಂದ ಹುಟ್ಟಿದಂತ ಯೋಗಾಗ್ನಿಯಿಂದ ಶರೀರವನ್ನು ಭಸ್ಮ ಮಾಡ್ಕೊಂಡಲ್ಲ. ಆಗ ತನ್ನ ಪತ್ನಿ ಸತ್ತು ಹೋಗುವುದು ಅಂತ ಪರಶುವಿನಿಗೆ ಭಯಂಕರವಾದಂಥ ವೇದನೆ ಆಯ್ತು. ಅವನು ದಕ್ಷಿಣ ಯಜ್ಞವನ್ನು ಧ್ವಂಸ ಮಾಡಿದ. ಅದಾದ ಬಳಿಕ ಉನ್ಮತ್ತನಂತೆ ತ್ರಿಲೋಕವನ್ನು ಸಂಚಾರ ಮಾಡಿದ ಪರಶಿವ ಅಂತ ಘಟನೆಯನ್ನು ನಾವೆಲ್ಲ ನೋಡಿದ್ದೇವೆ. ಆ ಉನ್ಮತ್ತನಂತೆ ಎಲ್ಲ ಕಡೆ ಸಂಚಾರ ಮಾಡಿ ಕೊನೆಗೆ ಅವನು ಒಂದ್ ಕಡೆ ಬಂದು ತಪಸ್ಸಿಗೆ ಕೂತು ಬಿಟ್ಟ. ಎಷ್ಟೋ ವರ್ಷ ಅವನು ಕಣ್ಣೇ ತೆಗಿಲಿಲ್ಲ ಆ ಪರಶಿವ. ಆ ಸತಿ ಮತ್ತೊಮ್ಮೆ ಹಿಮಾಲಯ ಪರ್ವತ ಮತ್ತು ಮೇನಾದೇವಿಯ ಈ ದಂಪತಿಗಳ ಮಗಳಾಗಿ ಹುಟ್ಟಿ ಪಾರ್ವತಿಯನ್ನು ಹೆಸರಿನಿಂದ ಆ ಪರಶಿವನನ್ನು ಒಲಿಸ್ಕೊಳ್ಬೇಕು ಅಂತ ತಪಸ್ ಮಾಡಲಿಕ್ಕೆ ಶುರು ಮಾಡಿದ್ಲು. ಮುಂದೆ ಅವನ ಪರಶಿವನ ಎದುರುಗಡೆ ಪಾರ್ವತಿ ಇದ್ದಾಳೆ, ಅವಳೇ ಸತಿ. ಆದ್ರೆ ಅವನು ಕಣ್ತಗದೇ ನೋಡ್ತಿಲ್ಲ. ಅವನಿಗಾಗಿ ಅವಳು ತಪಸ್ ಮಾಡ್ತಿದ್ದಾಳೆ, ಅದು ಅವನು ಮಾತ್ರ ಅವಳನ್ನು ನೋಡ್ತಾನೆ ಇಲ್ಲ, ಯಾಕಂದ್ರೆ ಕಣ್ಣೇ ತೆಗಿಲಿಲ್ಲ ಅವನು. ದೇವತೆಗಳಿಗೆ ಶಿವ ಕಣ್ತೆರೆದು ಆ ಪಾರ್ವತಿಯನ್ನು ನೋಡಿ ಅವಳಲ್ಲಿ ಮಗು ಹುಟ್ಟೋದು ಬೇಕಾಗಿತ್ತು. ಕಾರಣ ಅಂದ್ರೆ ತಾರಕಾಸುರ ಹುಟ್ಟಿದ್ದ. ತಾರಕಾಸುರ ಮೂರು ಜಗತ್ತಿಗೆ ಉಪದ್ರವಕಾರಿಯಾಗಿದ್ದ. ಶಿವಪಾರ್ವತಿಯರ ಮಗನಿಂದಲೇ ಆ ತಾರಕಾಸುರನಿಗೆ ಸಂಹಾರ ಅಂತ ವರ ಇತ್ತು. ಆಗ ದೇವತೆಗಳೆಲ್ಲ ಮನ್ಮಥನನ್ನ ಮತ್ತು ವಸಂತ ಋತುವಿಗೆ ಅಧಿದೇವತೆಯಾದಂತಹ ವಸಂತನನ್ನ ಮತ್ತು ಕಾಮದೇವನಾದಂತಹ ಮನ್ಮಥನನ್ನ ಅಲ್ಲಿ ಕಳಿಸಿದ್ರು. ಆಗ ಮನ್ಮಥ ಆ ಪರಶಿವನ ಮೇಲೆ ಬಾಣ ಪ್ರಯೋಗ ಮಾಡಿಬಿಟ್ಟ. ಅವರಿವ್ರ ಮೇಲೆ ಬಾಣ ಪ್ರಯೋಗ ಮಾಡಿ ಅವರ ಮನಸ್ಸನ್ನು ಎದುರುಗೊಳಿಸ್ಕೊಂಡು ಹೋಗಲಿ, ಆ ಪರಶಿವನ ಮೇಲೆ ಬಾಣ ಪ್ರಯೋಗ ಮಾಡಿಬಿಟ್ಟ. ಆ ಪರಶಿವನಿಗೆ ಸಿಟ್ಟು ಬಂದು ಅವನು ತನ್ನ ಮೂರನೇ ಕಣ್ಣನ್ನು ತೆಗೆದ. ಮೂರನೇ ಕಣ್ಣನ್ನು ತೆಗೆದು ಆ ಮನ್ಮಥನನ್ನ ಭಸ್ಮೀಭೂತನನ್ನಾಗಿ ಮಾಡಿದ. ಆದ್ರೆ ಭಸ್ಮೀಭೂತನಾದ್ರೂ ಕೂಡ ಆ ಬಾಣದ ಪ್ರಭಾವದಿಂದಾಗಿ ಆ ಶಿವ ಕಣ್ತೆಗೆದು ಪಾರ್ವತಿಯನ್ನು ನೋಡಿದ್ನಲ್ಲ, ಆಗ ಅವನ ಮನಸ್ಸಿನಲ್ಲಿ ಸಂಚಲನ ಉಂಟಾಗಿ ಪಾರ್ವತಿಯನ್ನು ಮುಂದೆ ಮದುವೆ ಆದ. ನಂತರ ಷಣ್ಮುಖ ಹುಟ್ಟಿದ. ಅವನು ತಾರಕಾಸುರನಿಗೆ ಅಂತಕನಾದ ಅಂತ ಕಥೆ ಮುಂದುವರಿತದೆ. ಆಗ ಸುಟ್ಟು ಭಸ್ಮೀಭೂತನಾದ್ನಲ್ಲ, ಆಗ ಅವಳು ಹೋಗಿ ಆ ಪರಶಿವನನ್ನ ಪ್ರಾರ್ಥನೆ ಮಾಡಿಲ್ಲ. ದೇವತಾ ಕಾರ್ಯದ ಸಾಧನೆಗಾಗಿ ನನ್ನ ಗಂಡ ಇಂಥ ಕೆಲಸ ಮಾಡಿದ, ಅವನು ನಿನಗೆ ತೊಂದರೆ ಕೊಡಬೇಕು ಅಂತ ಮಾಡಲಿಲ್ಲ, ಹಾಗಾಗಿ ಏನಾದ್ರೂ ಮಾಡಿ ನನ್ನ ಗಂಡನನ್ನು ಬದುಕಿಸು ಅಂತ ಅವ್ರು ಕೇಳ್ಕೊಂಡಿದ್ಲು. ಆ ರತಿ ಅಥವಾ ಮಾಯಾವತಿ, ಅವಳು ಆ ಕಾಮದೇವನ ಪತ್ನಿ, ಅವಳು ಬೇಡ್ಕೊಂಡಿದ್ಲು ಪರಶಿವನನ್ನ. ಆಗ ಅವನೇನು ಹೇಳಿದ್ದ, ಮುಂದೊಂದು ಕಾಲದಲ್ಲಿ ನಿನಗೆ ಅವನು ಸಿಗ್ತಾನೆ, ಅಲ್ಲಿ ತನಕ ನೀನು ಕಾಲ ಪ್ರತೀಕ್ಷೆ ಮಾಡು. ಈಗ ಅವನ ಶರೀರ ಭಸ್ಮೀಭೂತ ಆಗಿರ್ಬೋದು, ಅವನ ಸ್ವರೂಪಕ್ಕೆ ಏನೂ ಆಗಿಲ್ಲ, ಅವನು ಶರೀರ ರಹಿತನಾಗಿಯೇ ಯಾವಾಗಲೂ ನಿನ್ನ ಸಮೀಪದಲ್ಲಿ ಇರ್ತಾನೆ, ನಿನ್ನ ಜೊತೆ ಇರ್ತಾನೆ ಅವನು ಅಂತ ಹೇಳಿದ್ದ ಶಿವ. ಹಾಗಾಗಿ ಅವನು ಶರೀರ ರಹಿತನಾಗಿದ್ದ. ಅಂಗರಹಿತ ಆದ್ರಿಂದ ಅವನಿಗೆ ಅನಂಗ ಅಂತ ಹೆಸರು ಬಂದಿತ್ತು. ಅನಂಗ ಅನ್ನೋದು ಮನ್ಮಥನ ಒಂದು ಹೆಸರು. ಅಯಂ ಭಗವತಾ ಪೂರ್ವಂ ದೇವದೇವೇನ ಶೂಲಿನ ಖೇದಿತೇನ ಕೃತೋನಂಗ. ಆ ಶಿವ ಈ ನನ್ನ ಗಂಡನಾಥ ಮನ್ಮಥನನ್ನ ಅನಂಗನನ್ನಾಗಿ ಮಾಡಿಬಿಟ್ಟ, ಶರೀರ ರಹಿತನನ್ನಾಗಿ ಮಾಡಿದ. ದೃಷ್ಟೋ ಅತ್ಯಂತರೇ ಮಮ, ಆ ನನ್ನ ಪತಿಯನ್ನೇ ಈಗ ಮತ್ತೊಂದು ಜನ್ಮದ ರೂಪದಲ್ಲಿ ನಾನು ಕಾಣ್ತಾ ಇದ್ದೇನೆ ಅಂತ ಅವಳು ಆಲೋಚನೆ ಮಾಡಿದ್ಲು. ಆ ಮಗು ಯಾರ್ದಾಗಿರ್ಬೋದು ಅಂತ ಮಾಯಾವತಿಗೆ ಸಂದೇಹ ಬಂತು ಅಂತ ಹೇಳ್ತದೆ ಭಾಗವತ. ಆಗ ಅಲ್ಲಿಗೆ ನಾರದರು ಬಂದು ಅವಳಿಗೆ ನಡೆದಂತ ಎಲ್ಲ ಘಟನೆಯನ್ನು ಹೇಳಿದ್ರು. ತಾನಾಗಿ ಅವಳಿಗೆ ಗೊತ್ತಾಗಲಿಲ್ಲ, ಇದು ಕೃಷ್ಣ ರುಕ್ಮಿಣಿಯವರ ಮಗು, ನಿನ್ನ ಗಂಡನೇ ಇವನು. ಶಂಬರಾಸುರ ಇವನನ್ನು ತಗೊಂಡು ಹೋಗಿ ಸಮುದ್ರಕ್ಕೆ ಬಿಸಾಕಿದ್ದ. ಸಮುದ್ರದಲ್ಲಿ ಮೀನು ನುಂಗಿತ್ತು. ಆ ಮೀನಿನ ಹೊಟ್ಟೆಯಲ್ಲಿದ್ದಂಥ ಮಗು ಈಗ ಆ ಬೆಸ್ತರ ಮೂಲಕ, ಅಡಿಗೆಯವರ ಮೂಲಕ ನಿನ್ನ ಕೈಗೆ ಬಂದಿದೆ ಅಂತ ಆ ನಾರದರು ನಡೆದ ಘಟನೆಯೆಲ್ಲ ಅವಳಿಗೆ ಆ ಮಾಯಾವತಿಗೆ ತಿಳಿಸಿದರು. ಆ ಮಾಯಾವತಿಯು ಕೂಡ ರತಿದೇವಿಯೇ ಆಗಿದ್ದು, ಅಲ್ಲಿಯೂ ಕೂಡ ಭಾಗವತದಲ್ಲೂ ಕೂಡ ಅದೇ ಘಟನೆ ಇದೆ. ರುದ್ರನ ಹಣೆಯ ಮೇಲಿನ ಕಣ್ಣಿನಿಂದ ಅವಳ ಗಂಡನಾಂತ ಮನ್ಮಥ ಭಸ್ಮೀಭೂತನಾಗಿದ್ದ. ಅವನ ಪುನರುತ್ಪತ್ತಿಯನ್ನ ಅವಳು ಪ್ರತೀಕ್ಷೆ ಮಾಡ್ತಿದ್ಲು. ಅವಳಿಗೆ ಸೂಚನೆ ಒಂದಿತ್ತು,
ಮಾಯಾದೇವಿ ನೀನು ಆ ಶಂಬರಾಸುರನ ಅರಮನೆಗೆ ಹೋಗಿ ಅಲ್ಲಿ ಕಾಲ ಪ್ರತೀಕ್ಷೆ ಮಾಡು ಅಂತ ಅವಳು ಸೂಚನೆ ಇತ್ತು. ಹಾಗಾಗಿ ಅವಳು ಅಲ್ಲೇ ಹೋಗಿ ಕಾಲಕ್ಕೆ ಕಾಯ್ತಿತ್ತು. ಅಲ್ಲೇ ನಿನ್ನ ಗಂಡನಾದಂತಹ ಮನ್ಮಥ ಬೇರೆ ಒಂದು ರೂಪದಲ್ಲಿ ಬರುವವನಿದ್ದಾನೆ, ಅವನನ್ನು ನೀನು ಎತ್ತಿ ಬೆಳೆಸಬೇಕು, ನಿನ್ನ ಕೈಯಿಂದಲೇ ಅವನು ಬೆಳಿಬೇಕಾಗಿದೆ ಅಂತ ಅವಳಿಗೆ ಸೂಚನೆ ಇತ್ತು ಮೊದಲೇ. ಹಾಗಾಗಿ ಅವಳು ಬೆಳೀತಿದ್ಲು. ಈ ಶಂಬರಾಸುರ ಅವಳನ್ನ ತನ್ನ ಈ ಪಾಕಶಾಲೆಯ ಮೇಲ್ವಿಚಾರಗಳನ್ನಾಗಿ ನೇಮಿಸಿಕೊಂಡಿದ್ದ ಅಂತಿದೆ. ಅನ್ನ, ಸೂಪ ಅಂದ್ರೆ ಸೋವೆ ಮೊದಲಾದಂತಹ ಭಕ್ಷ್ಯ ಭೋಜ್ಯಗಳ ತಯಾರಿಕೆಗಾಗಿ ಆಕೆ ಮೇಲ್ವಿಚಾರಕಳಾಗಿದ್ದು ಅಂತ ಕಥೆ ಇದೆ ಈ ಭಾಗವತ ಹೇಳುವಂತೆ. ಹರಿವಂಶ ಹೇಳುವಂತೆ ಅವಳು ಪತ್ನಿ ಆಗಿದ್ಲು. ಅದರ ರಹಸ್ಯ ಏನು ಅಂತ ನಾವು ಮುಂದೆ ನೋಡುವರಿದ್ದೇವೆ. ಇವನು ನನ್ನ ಪತಿಯೇ ಆಗಿದ್ದಾನೆ, ಇವನಿಗೆ ನಾನು ಭಾರ್ಯನೇ ಆಗಿದ್ದೇನೆ. ಹಾಗಿರುವಾಗ ಈ ಮಗುವನ್ನು ನಾನು ಏನಂತ ಸಂಬೋಧನೆ ಮಾಡಬೇಕು, ಮಗುವಂತ ಈ ಮಗುವನ್ನು ನಾನು ಸಂಬೋಧನೆ ಮಾಡೋದು ಹೇಗೆ ಅಂತ ಅವರಿಗೆ ದೊಡ್ಡ ಗೊಂದಲ ಶುರುವಾಯಿತು. ಆ ಮಗುವನ್ನು ಅವರು ಚೆನ್ನಾಗಿ ಆರೈಕೆ ಮಾಡಿದ್ರು ಅಂತ ಭಾರತದ ಶಾಸ್ತ್ರದ ಮೇಲೆ ವ್ಯಾಖ್ಯಾನ ಅದನ್ನು ತಿಳಿಸ್ತದೆ. ಯಾಕೆ ಅವಳಲ್ಲಿ ಇರಬೇಕಾಯ್ತು ಅದಕ್ಕೆ ನಿರ್ಣಯ ಕೂಡ ಅದೊಂದು ಕಾರಣವನ್ನು ತಿಳಿಸ್ತದೆ. ಶಿವನಿಂದ ಮನ್ಮಥ ಸುತ್ತು ಭಸ್ಮೀಭೂತನಾಗಿದ್ದ, ಅನಂಗ ಅಂತಂತಿದ್ದ. ಆಗ ಅವನು ಈ ಶಂಬರಾಸುರನ ಮನೆಯಲ್ಲಿ ಮುಂದೆ ಉಪಲಬ್ಧ ಆಗಬೇಕಾಗಿತ್ತು. ಅದೆಲ್ಲ ಕಥೆಯನ್ನು ನಾವೀಗ ಭಾಗವತ ಮತ್ತು ಹರಿವಂಶದಲ್ಲಿ ನೋಡಿದ್ದೇವೆ. ಮತ್ತು ಅವಳಿಗೆ ಆ ಶಂಬರಾಸುರನ ಮನೆಯಲ್ಲಿ ಬಂದಿರುವಂತಹ ಪ್ರಸಂಗ ಏಕೆ ಬಂದಿತ್ತು ಅಂದ್ರೆ, ಒಮ್ಮೆ ಬ್ರಹ್ಮ ತನ್ನ ಸಭೆಯಲ್ಲಿ ದ್ರೌಪದಿಯ ಬಗ್ಗೆ ಗುಣಗಾನ ಮಾಡ್ತಿದ್ದ. ದ್ರೌಪದಿ ಅಂದ್ರೆ ಎಂಥ ಸ್ತ್ರೀ, ಅವಳೇನು ಸಾಮಾನ್ಯ ಸ್ತ್ರೀ ಏನು. ದ್ರೌಪದಿ ಅಂದ್ರೆ ಪಂಚಪಾಂಡವರ ಪತ್ನಿ. ಅವಳಲ್ಲಿ 5 ದೇವತೆಗಳ ಸಮಾವೇಶ ಇದೆ, 5 ಮಂದಿ ಗಂಡಂದರು ಅವಳಿಗೆ ಅಂತ ಬ್ರಹ್ಮ ದ್ರೌಪದಿಯ ಗುಣಗಾನ ಮಾಡ್ತಿದ್ದ. 5 ದೇವತೆಗಳ ಸಮಾವೇಶ ಅಲ್ಲಿದೆ ಅಂತ ಅವನು ಇನ್ನೂ ಹೇಳಿರ್ಲಿಲ್ಲ. ದ್ರೌಪದಿಗೆ 5 ಮಂದಿ ಗಂಡಂದರು ಅಂತ ದ್ರೌಪದಿಯ ಗುಣಗಾನ ಅವನು ಮಾಡ್ತಿದ್ನಲ್ಲ. ಆಗ ಇವಳು ನಕ್ಕು ಬಿಟ್ಲು. ಒಬ್ಬಳಿಗೆ 5 ಜನ ಗಂಡಂದರು ಇದೆ ಅಂತ ಇವರು ಅಂತ ಈ ಮಾಯಾವತಿ ಅಥವಾ ರತಿ ಆ ವಿಷಯದ ಬಗ್ಗೆ ಅವಳಿಗೆ ನಂಬಿಕೆ ಬರಲಿಲ್ಲ. ಅವಳು ಅಪಹಾಸ್ಯ ಮಾಡಿ ನಕ್ಕು ಬಿಟ್ಲು. ನಕ್ಕು ಬಿಟ್ಟಾಗ ಬ್ರಹ್ಮನಿಗೆ ಸಿಟ್ಟು ಬಂತು. ವಿಷಯದ ರಹಸ್ಯವನ್ನು ತಿಳ್ಕೊಳ್ಳದೆ ನೀನು ನಗ್ತಾ ಇದ್ದೆ, ಹಾಗಾಗಿ ನೀನು ಅಸುರ ಸಂಪರ್ಕದಿಂದ ದೂಷಿತವಾಗು ಅಂತ ಶಾಪ ಕೊಟ್ಬಿಟ್ಟ. ಹಾಗಾಗಿ ಅವಳು ಏನು ಮಾಡಿದ್ರು ಅಂದ್ರೆ, ಶಾಸ್ತ್ರದ ಹೇಳುವಂತೆ ಮತ್ತು ಹರಿವಂಶವೂ ಹೇಳುವಂತೆ, ಮುಂದೆ ಅದರ ಹರಿವಂಶದಲ್ಲಿ ಕೂಡ ಅದರ ವರ್ಣನೆ ಬರೋದಿಲ್ಲ. ಆಕೆ ಶಂಬರಾಸುರನ ಅರಮನೆಗೆ ಬಂದರೂ ಕೂಡ ಅಸುರನಿಂದ ದೂಷಿತವಾಗೋದು ಅಂದ್ರೆ ಅವನ ಅರಮನೆಯಲ್ಲಿ ಅವಳು ಇದ್ಲು ಅಷ್ಟೇ. ದೇವತಾ ಸ್ತ್ರೀ ಆದ್ರಿಂದ ಅಸುರನ ಸಂಪರ್ಕಕ್ಕೆ ಅವಳು ಬರಲೇ ಇಲ್ಲ. ಇನ್ನೇನ್ ಮಾಡಿದ್ಲು ಅಂದ್ರೆ, ತನ್ನ ರೂಪದಂತೆ ಇರುವಂತಹ ಮತ್ತೊಂದು ಸ್ತ್ರೀಯನ್ನು ಒಬ್ಬಳನ್ನು ಸೃಷ್ಟಿ ಮಾಡಿ ಆ ಶಂಬರಾಸುರನ ಜೊತೆ ಬಿಟ್ಟಿದ್ಲು. ಹೀಗಾಗಿ ದೂಷಿತವಾದವು ಆ ಮತ್ತೊಬ್ಬ ಮಾಯಾ ಪ್ರತಿಕೃತಿ. ಇವಳು ತಾನು ಮಾಯ ಏನಿದ್ಲಲ್ಲ, ತಾನು ಮಾಯಾವತಿ, ಇವಳು ನಿರ್ದುಷ್ಟವಾಗಿಯೇ ಪತಿವ್ರತೆಯಾಗಿಯೇ ಅದೇ ಅರಮನೆಯಲ್ಲಿ ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ಲು. ಇದು ರಹಸ್ಯ. ಆಗ ಶಂಬರಾಸುರನಿಗೆ ಅದು ಗೊತ್ತಿರಲಿಲ್ಲ. ಆದ್ರೆ ಭಾಗವತ ಹೇಳುವಂತೆ ಅಡಿಗೆ ಮಾಯ ಮೇಲ್ವಿಚಾರಕಳಾಗಿತ್ತು. ಅಲ್ಲಿ ಅವಳು ದೂಷಿತವಾದ ಪ್ರಸಂಗವೇ ಇಲ್ಲ. ಆದ್ರೆ ಶಾಸ್ತ್ರೀಯನೇ ಹೇಳುವಂತೆ ದೂಷಿತವಾಗುವಂತ ಅವಳು ಶಾಪವೇ ಇತ್ತು. ಅವಳು ತಾನು ದೂಷಿತವಾಗದೆ ತನ್ನ ಪ್ರತಿಕೃತಿಯನ್ನು ದೂಷಿತವಾಗಲಿಕ್ಕೆ ಬಿಟ್ಟು. ಗೃಹೇಪಿ ಸಾ ಸುರೇಕ್ಷಿತ ನಿಜಸ್ವರೂಪತೋ ಅಸುರಂ, ತನ್ನ ಸ್ವಸ್ವರೂಪದಿಂದ ಅಸುರನಾದಂತಹ ಶಂಬರಾಸುರನನ್ನ ನ ಗಚ್ಚತಿ, ಅವನ ಸಮೀಪ ಆಕೆ ಹೋಗ್ತಿರ್ಲಿಲ್ಲ. ಹೊರತು ತನ್ನೊಂದು ಮಾಯೆಯಿಂದ ಸೃಷ್ಟಿ ಮಾಡಿದಂತಹ ಒಂದು ರೂಪವನ್ನ ಆಕೆ ಅಲ್ಲಿ ಕಳಿಸ್ತಿದ್ಲು ಆ ಶಂಬರಾಸುರನ ಸಮೀಪಕ್ಕೆ. ಆಕೆ ಏನ್ ಮಾಡಿದ್ರೆ, ರಸಾಯನೈ ಕುಮಾರಕಂ ವ್ಯವರ್ಧಯ ಜತಿಸ್ಪತಿಂ ಸಪೂರ್ಣ ಯೌವನೋ ಭವತ್ ಚತುರ್ಭಿರೇವ ವತ್ಸರೇ. ಈ ಹರಿವಂಶ ಹೇಳುವಂತೆ, ಕಥಮಸ್ಯ ಸ್ತನಂ ಧಾಸ್ಯೆ ಮಾತೃಭಾವೇನ ಜಾನತಿ ಭರ್ತೃಭಾರ್ಯಾತ್ವಹಂ ಭೂತ್ವ ವಕ್ಷೇವಾ ಪುತ್ರ ಇತ್ಯುತ. ಆ ಹುಟ್ಟಿದ ಮಗು ತನ್ನ ಗಂಡ ಅಂತ ಅವಳಿಗೆ ಗೊತ್ತಿಲ್ಲದೆ ಇದ್ರೆ ಅವನು ಹೇಗೋ ಮಗು ಅಂತ ಸಂಬೋಧನೆ ಮಾಡಿ ಅದನ್ನ ಅವಳು ಬೆಳೆಸ್ತಿದ್ಲು. ಈಗ ಆ ಮಗು ತನ್ನ ಗಂಡ ಅಂತ ಗೊತ್ತಾಗಿ ಹೋಗಿದ್ದಿಲ್ಲ ಅವಳಿಗೆ. ಗೊತ್ತಿರುವಾಗ ಈ ಮಗುವನ್ನು ನಾನು ಮಗು ಅಂತ ಕರೀಲಿ ಹೇಗೆ, ಅವಳಿಗೆ ತೊಂದರೆ, ಅದಕ್ಕೊಂದು ಸಮಸ್ಯೆ, ದೊಡ್ಡ ಸಮಸ್ಯೆ ಅವಳಿಗೆ. ಕಥಮಸ್ಯ ಸ್ತನಂ ಧಾಸ್ಯೆ, ಈ ಮಗುವಿಗೆ ಎದೆ ಹಾಲು ಕುಡಿಸೋದಾದ್ರೂ ಹೇಗೆ, ನನ್ನ ಗಂಡ ಏನು, ಮಗುವೇ ಆಗಿದ್ರೆ ಕುಡಿಸ್ಬೋದು, ಗಂಡ ಅದರಲ್ಲಿ ಇವನನ್ನು ನಾನು ಆರೈಕೆ ಮಾಡೋದು ಹೇಗೆ. ವಕ್ಷೇವ ಪುತ್ರ ಇಚ್ಛುತ, ಮಗು ಅಂತ ಅವನು ಸಂಬೋಧನೆ ಮಾಡೋದಾದ್ರೆ ಹೇಗೆ. ಇದೆಲ್ಲ ಅವಳಿಗೆ ದೊಡ್ಡ ಸಮಸ್ಯೆ ಇತ್ತು. ಹಾಗಾಗಿ ಅವಳು ಏನ್ ಮಾಡಿದ್ಲು ಅಂದ್ರೆ, ಆ ಶಿಶುವಿನ ಪಾಲಿನ ಪೋಷಣೆಗಾಗಿ ಒಬ್ಬಳು ದಾಸಿಯನ್ನು ನೇಮಿಸಿದ್ಲು. ದಾದಿಯನ್ನು, ಧಾತ್ರಿ ಅಥವಾ ದಾದಿ ಅಂತ ಅವಳನ್ನ ಕಳಿಸಿದ್ಲು. ಆ ದಾದಿ ಅವಳಿಗೆ ಆ ಮಗು ಚಿಕ್ಕವಿದ್ದಾಗ ಅದನ್ನ ಪೋಷಣೆ ಮಾಡಿದ್ದಿರಬೇಕು. ಮುಂದೆ ಸ್ವಲ್ಪ ದೊಡ್ಡದಾದ್ಮೇಲೆ ಆ ಮಗುವಿಗೆ ಅವಳು ರಸಾಯನಗಳನ್ನು ಕೊಟ್ಟು ಬೆಳೆಸಿದ್ಲು ಅಂತಿದೆ.
ವಿಶಿಷ್ಟವಾದಂತಹ ರಸಾಯನಗಳನ್ನ ಔಷಧಗಳನ್ನ ಆ ಮಗುವಿಗೆ ಕೊಟ್ಲು. ಹಾಗಾಗಿ ಕೆಲವೇ ವರ್ಷಗಳಲ್ಲಿ ಆ ಮಗು ದೊಡ್ಡದಾಗಿ ಬೆಳೆದು ಬರುತ್ತೆ. 3-4 ವರ್ಷಗಳಲ್ಲೇ ಆ ಮಗು 16 ವರ್ಷದ ಹರಿಹರಿಯದ ನವಯುವಕ ಆಗಿಬಿಡುತ್ತೆ ಆ ಮಗು. ಮತ್ತು ಆ ದಾದಿ ಆ ಮಗುವನ್ನು ಬೆಳೆಸುವಾಗ ಏನಂತ ಹೇಳ್ತಿದ್ಲು, ಆ ರಾಣಿ ಇದ್ದಾಳಲ್ಲ ಅವಳು ಇನ್ನು ತಾಯಿ ಅಂತ ಹೇಳ್ತಿದ್ಲು. ಶಂಬರಾಸುರನ ರಾಣಿ ಅವಳು, ಆ ಶಂಬರಾಸುರನ ರಾಣಿಯೇ ನಿನ್ನ ತಾಯಿ, ಶಂಬರಾಸುರನ ನಿನ್ನ ಅಪ್ಪ, ಹೀಗೆ ಅವಳು ಬೆಳೆಸಿದ್ಲು. ಅವನು ಹಾಗೆ ತಿಳ್ಕೊಂಡಿದ್ದ. 4 ವಯಸ್ಸಿನ ಮಗು 16 ವರ್ಷದವನ ಅಂತ ಈ ಶಾಸ್ತ್ರೀಯ ಮೇಲೆ ವ್ಯಾಖ್ಯಾನದಲ್ಲಿ ಹಯೋಧನ ಪುರಾಣಿಕರ ವರ್ಣನೆ. ಭಾಗವತದಲ್ಲಿ ಯಾವ ವರ್ಣನೆಯೂ ಕೂಡ ಇಲ್ಲ. ಆ ಮಗುವನ್ನು ಅತಿಯಾಗಿ ಪ್ರೀತಿ ಮಾಡಿದ್ಲು ಅಂತಿದೆ. ಸ್ವಲ್ಪ ದಿವಸದಲ್ಲಿ ಆ ಕೃಷ್ಣ ಕುಮಾರನಾದಂಥ ಪ್ರದ್ಯುಮ್ನ ನವಯುವಕನಂತೆ ಆಗಿಬಿಟ್ಟ ಅಂತ ಅಷ್ಟೇ ಅಲ್ಲಿ ವರ್ಣನೆ ಇದೆ. ಅದ್ರ ಮುಂದೆ ಮತ್ತೂ ವಿಚಿತ್ರವಾದಂಥ ಘಟನೆ ಆಯಿತು. ಅವನು ಸ್ವಯಂ ಶ್ರೀಕೃಷ್ಣನ ಮಗ ಆದ್ದರಿಂದ ನಿನ್ನೆ ದಿವಸ ಅದನ್ನು ಹೇಳಿದ್ದೆ, ಚಕ್ರ ಒಂದಿಲ್ಲ ಅಂತ ಬಿಟ್ರೆ ಉಳಿದೆಲ್ಲ ಅವನು ಶ್ರೀಕೃಷ್ಣನಂತೆ ಇದ್ದ. ಪೀತಾಂಬರಧಾರಿಯಾಗಿದ್ದ, ನೀಲಮೇಘ ಶ್ಯಾಮನಾಗಿದ್ದ ಮತ್ತು ಸಮಸ್ತ ಸ್ತ್ರೀಯರ ಮನಸ್ಸನ್ನು ಸೂರೆಗೊಳ್ಳುವಂತ ಸೌಂದರ್ಯ ಅವನಿಗಿತ್ತು. ಸಕಲ ಶಸ್ತ್ರಾಸ್ತ್ರಗಳಲ್ಲೂ ಆತ ಪಾರಂಗತನಾಗಿದ್ದ. ಇಷ್ಟು ದಿವಸ ಆ ಮಗುವನ್ನು ಅವಳು ಬರೇ ಪ್ರೀತಿಸ್ತಾ ಇದ್ದು ಅಂತ ಅಷ್ಟೇ ಇದೆ. ಅದ್ರ ಮುಂದೆ ಬರುವಂತ ಮಾಹಿತಿ ಏನಂದ್ರೆ, ಪತಿಂ ಸುಪೂರ್ಣ ಯೌವನಂ ನಿರೀಕ್ಷತಾಂ ವಿಲಜ್ಜತೀಂ ಉವಾಸ ಕಾಶ್ಮೀರಂಬತೆ ಕುಚೇಷ್ಟಿತಂ ಕಥಂ ಸ್ಥಿತಿ. ಆ ಪ್ರದ್ಯುಮ್ನ ರೂಪ ಲಾವಣ್ಯ ಅದನ್ನು ನೋಡಿದ್ರೆ ಇಷ್ಟು ದಿವಸ ಅವಳು ಹಾಗೆ ನೋಡ್ತಿದ್ಲು, ಮಗು ಅಂತ ನೋಡ್ತಿದ್ಲು. ಗಂಡ ಅಂತ ಗೊತ್ತಿದ್ರು ಅವಳು ನೋಟ ಮಾತ್ರ ಮಗುವಿನಂತೆ ಇರ್ತಿತ್ತು. ಆದ್ರೆ ಸ್ವಾಭಾವಿಕವಾಗಿ ಅವಳ ನೋಟವು ಕೂಡ ಬದಲಾಗಿರುತ್ತೆ. ನೋಟದ ಹಿಂದಿನ ಭಾವನೆ, ಅವಳ ಲಾವಣ್ಯ, ನಾಚಿಕೆ, ಒನಪು, ವಯರ ಎಲ್ಲ ಬದಲಾಗಿರುತ್ತೆ. ಇದು ಅವನ ಗಮನಕ್ಕೂ ಬಂತು. ಯಾಕಂದ್ರೆ ಅವನು ಚಿಕ್ಕ ಮಗುವಾಗಿಲ್ಲ, 16 ವರ್ಷದವನಾಗಿದ್ದ. ಹಾಗಾಗಿ ಆಗ್ತಿರುವಂತ ಬದಲಾವಣೆ, ಯಾವಳನ್ನು ತನ್ನ ತಾಯಿ ಅಂತ ತಿಳ್ಕೊಂಡಿದ್ರು, ಆ ತಾಯಿಯ ಮುಖದಲ್ಲಿ, ಅವಳ ಕಣ್ಣುಗಳಲ್ಲಿ ಉಂಟಾಗುವಂತ ಬದಲಾವಣೆ ಸ್ಪಷ್ಟವಾಗಿ ಅವನ ಗಮನಕ್ಕೂ ಕೂಡ ಬಂದುಬಿಡ್ತು. ತನ್ನ ಹಾವಭಾವಗಳಿಂದ ಈ ಪ್ರದ್ಯುಮ್ನನ್ನ ಆಕೆ ಉದ್ದೀಪನಗೊಳಿಸ್ತಿದ್ಲು ಅಂತಿದೆ. ಆಗ ಅವನು ಕೇಳಿದ, ಮಾತೃಭಾವಂ ವ್ಯತಿಕ್ರಮ್ಯ ಕಿಮೇಂದ್ರಂ ವರ್ತತೆ ಅನ್ಯಥ ಅಹೋ ದುಷ್ಟ ಸ್ವಭಾವಾಸಿ ಸ್ತ್ರೀತ್ವೇ ಚಪಲ ಮಾನಸ. ನೀನು ತಾಯಿಯ ಸ್ವಭಾವವನ್ನು ಉಲ್ಲಂಘನೆ ಮಾಡಿ ಯಾಕೆ ಈ ತರ ದುಷ್ಟಳಾಗಿ ನನ್ನ ಜೊತೆ ವರ್ತನೆ ಮಾಡ್ತಿದ್ದಿ? ದುಷ್ಟ ಸ್ತ್ರೀಯಂತೆ ವರ್ತನೆ ಮಾಡೋದು ನಿಮಗೆ ಉಚಿತ ಅಲ್ಲ. ಯಾಪುತ್ರ ಭಾವ ಮುತ್ಸಜ್ಜ ಮಯಿ ಲೋಭಾತ್ ಪ್ರವರ್ತತೆ ನತು ತೇಹಂ ಸುತ ಸೌಮ್ಯ ಕೋಯಂ ಶೀಲ ವಿಪರ್ಯಯ. ಹೀಗೆ ನನ್ನ ಬಗ್ಗೆ ನೀನು ತಾಯಿಯ ಸ್ವಭಾವವನ್ನು ಬಿಟ್ಟುಕೊಟ್ಟು ಲೋಕ ಮರ್ಯಾದೆಗೆ ವಿಪರೀತವಾಗಿ ವ್ಯವಹಾರ ಮಾಡ್ತಿದ್ದೀಯಲ್ಲ, ನಿನ್ನ ಶೀಲ ಸ್ವಭಾವಗಳಲ್ಲಿ ಇಂಥ ವ್ಯತ್ಯಾಸ ಏಕಾಯ್ತು? ನಾನು ನಿನ್ನ ಮಗ ಅಲ್ಲವೇ? ಇದ್ರ ಹಿಂದಿನ ರಹಸ್ಯ ಆದ್ರೂ ಏನು ಕೇಳು ಅಂತ ಅವನು ಹೇಳಿದ. ತತ್ವಮಿಚ್ಛಾಮ್ಯಹಂ ದೇವಿ ಕಥಿತಂ ಕೋ ವಯಂ ವಿಧಿ ವಿದ್ಯುತ್ ಸಂಪಾತ ಚಪಲ ಸ್ವಭಾವ ಕಲಿಯೋಷಿತಾಂ ಯಾ ನರೇಶು ಪ್ರಸಜ್ಜಂತೆ ನಗಾಗ್ರೇಶು ಘನಾಹ ಇವ. ರಹಸ್ಯವಾದ ಸಂಗತಿ ಏನಾದರೂ ಇದ್ರೆ ಅದನ್ನು ಯಥಾವತ್ತಾಗಿ ನನಗೆ ಹೇಳು. ಯದಿತೇಹಂ ಸುತ ಸೌಮ್ಯೆ ಯದಿವಾನಾತ್ಮನಿಶುಭೆ ಕಥಿತಂ ತತ್ವಮಿಚ್ಛಾಮಿ ಕಿಮಿದಂ ತೇ ಚಿಕೀರ್ಷಿತಂ. ಸೌಮ್ಯಳೆ ಶುಭಾಂಗಿ, ನಾನು ನಿನ್ನ ಮಗ ಆಗಿದ್ರೆ ಅದನ್ನ ಹೇಳು, ಅಥವಾ ಮಗ ಅಲ್ಲ ಅಂತಾಗಿದ್ದು ಅದನ್ನಾದ್ರೂ ಹೇಳು. ರಹಸ್ಯ ಏನಿದ್ರೆ ಅದನ್ನು ಸ್ಪಷ್ಟವಾಗಿ ಹೇಳು ಅಂತ ಅವನು ಕೇಳ್ಬಿಟ್ಟ. ಭಾಗವತವು ಅದನ್ನೇ ಹೇಳ್ತದೆ. ಇತ್ತೀಚೆಗೆ ಯಾಕೊಂದು ನಿನ್ನ ಬುದ್ಧಿ ವ್ಯತ್ಯಾಸ ಆಗಿರುವಂತೆ ಕಾಣಿಸ್ತದೆ. ತಾಯಿಯಲ್ಲಿ ಇರಬೇಕಾದಂತಹ ಮಾತೃಭಾವವನ್ನು ಬಿಟ್ಟು ನೀನು ಕಾಮಿನಿಯಂತೆ ವರ್ತನೆ ಮಾಡ್ತಿದ್ದೀಯ, ಯಾಕೆ? ಪತಿಂ ಸುಪೂರ್ಣ ಯೌವನಂ, ಸಂಪೂರ್ಣವಾದ ಯೌವನವುಳ್ಳಂತಹ ಸತಿಯನ್ನು ನೋಡಿ ಅವಳು ವಿಲಜ್ಜತೆ, ಅವಳು ನಾಚಿಕೆಗೊಳಗಾದಳು ಅಂತಿದೆ. ಆಗ ಉವಾಸ ಕಾರ್ಷ್ಣಿಹಿ ಅಂಬತೆ, ಅವಾಗಲೂ ಅವನು ಅಂಬ ಅಂತಲೇ ಸಂಬೋಧನೆ ಮಾಡಿದೆ, ತಾಯಿಯಂತೆ ಸಂಬೋಧನೆ ಮಾಡಿದೆ. ಆದ್ರೆ ಇದೇನು ಈಗ ವ್ಯತ್ಯಾಸ? ಆಗ ಅವಳು ಹೇಳಲೇಬೇಕಾಯ್ತು. ಇಲ್ಲಿ ತನಕ ಮುಚ್ಚಿಟ್ಕೊಂಡು ಬಂದಿದ್ದು, ಈಗ ಅವನು ವಯಸ್ಕನಾಗಿರೋದ್ರಿಂದ ನಡೆದ ಘಟನೆಯನ್ನು ಹೇಳಲೇಬೇಕಾಯ್ತು. ನತ್ತಂ ಮಮ ಸುತಃ ಕಾಂತ ನಾಪಿತೆ ಶಂಬರಸ್ಥಿತ. ನೀನು ನನ್ನ ಮಗನೂ ಅಲ್ಲ, ಶಂಬರಾಸುರ ನೀನು ತಿಳ್ಕೊಂಡಂತೆ ನಿಮ್ಮ ಅಪ್ಪನೂ ಅಲ್ಲ. ಈ ರಹಸ್ಯ ನೀನು ತಿಳ್ಕೊಂಡ್ಬಿಡು. ರೂಪವಾನ ಸುವಿಕ್ರಾಂತಹ ತ್ವಂಜಾತ್ಯ ವಿಷ್ಣುನಂದನ ಪುತ್ರಸ್ಥಂ ವಾಸುದೇವಸ್ಯ ರುಕ್ಮಿಣ್ಯಾನಂದವರ್ಧನ. ನೀನು ಹುಟ್ಟಿನಿಂದಲೇ ರೂಪವಂತ ಮಹಾಪರಾಕ್ರಮಿ, ರುಕ್ಮಿಣಿಯ ಮಗ ನೀನು, ಕೃಷ್ಣನಿಂದ ಹುಟ್ಟಿದವನು. ನೀನು ಹುಟ್ಟಿದ 7ನೇ ದಿವಸದಲ್ಲೇ ನೀನು ಅಂಗಾತನಾಗಿ ತೊಟ್ಟಿನಲ್ಲಿ ಮಲಗಿದ್ದೆ. ನಿನ್ನ ಭರಣ ಪೋಷಣೆ ಮಾಡುವಂತ ಒಂದು ಅಪೇಕ್ಷೆ ಇತ್ತು ಈ ಶಂಬರಾಸುರನಿಗೆ. ಹಾಗಾಗಿ ಅವನು
ಅದನ್ನ ಅಪಹಾರ ಮಾಡಿಬಿಟ್ಟ. ಹರಿವಂಶದಲ್ಲಿ ಆ ಕಥೆನೇ ಇಲ್ಲ. ಶಂಬರಾಸುರನಿಗೆ ಪ್ರದ್ಯುಮ್ನನಿಂದ ವಧೆ ಅಂತ ಪ್ರಸ್ತಾವನೆ ಹರಿವಂಶದಲ್ಲಿಲ್ಲ. ಈ ಶಂಬರಾಸುರ ಆ ಭಗವಂತನಾದಂಥ ವಾಸುದೇವನ ವಿಶಾಲವಾದಂತಹ ಅರಮನೆಯನ್ನು ಪ್ರವೇಶ ಮಾಡಿ ಸೂತಿಕಾಗ್ರಹದಲ್ಲಿದ್ದಂತಹ ನಿನ್ನನ್ನು ಅಪಹಾರ ಮಾಡಿ ತಂದು ನನ್ನ ಕಡೆ ತಂದು ಕೊಟ್ಟುಬಿಟ್ಟ. ನಿನ್ನ ತಾಯಿಯಾದಂತಹ ರುಕ್ಮಿಣಿಗೆ ಮತ್ತು ನಿನ್ನ ತಂದೆಯಾದಂತಹ ಶಂಬರಾಸುರನಿಗೆ ಪ್ರಚಂಡವಾದಂತಹ ಸಂತಾಪ ಇವತ್ತಿಗೂ ಇದೆ. ಆದ್ರೆ ನೀನು ಇಲ್ಲಿರುವಂತ ಸಂಗತಿ ಅವರಿಬ್ಬರಿಗೂ ಗೊತ್ತಿಲ್ಲ. ನೀನು ಯದುವಂಶಕ್ಕೆ ಸಂಬಂಧಪಟ್ಟಂತವನು, ಶಂಬರಾಸುರನ ಮಗ ಅಲ್ಲ. ನಿನ್ನಂತ ಮಕ್ಕಳಿಂದಾದ್ರೂ ರಾಕ್ಷಸನಿಗೆ ಹುಟ್ಟಲಿಕ್ಕೆ ಸಾಧ್ಯವೇ? ಅದನ್ನು ಸ್ವಲ್ಪ ವಿಚಾರ ಮಾಡುವಂತ. ನಾನು ನಿನ್ನನ್ನು ಹೆತ್ತವಳು ಅಲ್ಲ, ನಾನು ನಿನ್ನ ಅಧಿಕೃತ ಪತ್ನಿ ಅಂತ ಇಲ್ಲ. ಅಧಿಕೃತ ಪತ್ನಿ ಅನ್ನೋ ಶಬ್ದನೇ ಇದೆ ಹರಿವಂಶದಲ್ಲಿ ಕೂಡ. ಹಾಗಾಗಿ ನಾನು ನಿನ್ನ ಪತ್ನಿನೇ ಆದ್ದರಿಂದ, ಮೂಲ ರೂಪದಲ್ಲಿ ಕೂಡ ನಾನು ನಿನ್ನ ಪತ್ನಿ ಆದ್ದರಿಂದ ನಿನ್ನ ಈ ಮೋಹಕವಾದ ರೂಪವನ್ನು ನೋಡಿದ ಕೂಡಲೇ ನನ್ನ ಮನಸ್ಸು ಚಂಚಲ ಆಗಿದೆ. ಹಾಗಾಗಿ ನಾನು ದೋಷ ಏನೂ ಮಾಡಿಲ್ಲ. ಇಷ್ಟೆಲ್ಲ ಘಟನೆ ನಿನ್ನ ಮುಂದೆ ನಡೆದದ್ದನ್ನು ಹೇಳಿದ್ದೇನೆ. ಇನ್ನು ಮುಂದೆ ಏನು ಕ್ರಮ ಅಂತ ತಗೊಳ್ಬೇಕು ಅದು ನೀನು ವಿಚಾರ ಮಾಡು. ಆ ಮಾಯಾವತಿ ಶಂಬರಾಸುರನಿಗೆ ಹೇಳಿದ್ಲು, ಪ್ರದ್ಯುಮ್ನನಿಗೆ ಹೇಳಿದ್ಲು, ನಿನಗಿನ್ನೂ 10 ದಿವಸ ಆಗಿರಲಿಲ್ಲ ಸೂತಿಕಾಗ್ರಹದಿಂದ ಶಂಬರಾಸುರ ಅದನ್ನು ನಿನ್ನ ಕರ್ಕೊಂಡು ಬಂದ. ನಾನು ನಿನ್ನ ಅಧಿಕೃತವಾದ ಪತ್ನಿ ಅಂತ ಹೇಳಿದ್ಲು. ಅಧಿಕೃತ ಅನ್ನೋ ಶಬ್ದ ಇರೋದು ಭಾಗವತದಲ್ಲಿ. ಆತ ನಿನ್ನ ಸಮುದ್ರದಲ್ಲಿ ಹಾಕಿಬಿಟ್ಟ, ಮೀನು ನಿನ್ನನ್ನು ನುಂಗಿತು. ಆ ಮೂಲಕ ಆ ಮೀನು ಮತ್ತೆ ಈ ಶಂಬರಾಸುರನ ಅರಮನೆಗೆ ಪಾಕಗೃಹಕ್ಕೆ ಬಂತು. ಅದರ ಹೊಟ್ಟೆಯಲ್ಲಿ ನೀನಿದ್ದೆ, ನಿನ್ನನ್ನು ನಾನು ಪಡ್ಕೊಂಡೆ. ನಿನ್ನ ಶತ್ರುವಾದಂಥ ಶಂಬರಾಸುರ 106 ವಿಧವಾದಂಥ ಮಾಯೆಗಳನ್ನು ತಿಳಿದವನು. ರಾಕ್ಷಸರೆಲ್ಲ ಮಾಯಾವಿಗಳೇ, ಅದರಲ್ಲೂ ವಿಶೇಷವಾಗಿ ಶಂಬರಾಸುರ ಮಾಯಾವಿ. ಸಾಮಾನ್ಯರಿಗೆ ಅವನನ್ನು ಎದುರಿಸೋದೇ ಕಷ್ಟ. ಹಾಗಿರುವಾಗ ನೀನು ಆ ಶಂಬರಾಸುರನನ್ನು ಇಲ್ಲಿ ಸೋಲಿಸಿ ಅವನನ್ನು ಕೊಂದು ನನ್ನನ್ನು ಕರ್ಕೊಂಡು ನಿನ್ನ ತಂದೆ ತಾಯಿಗಳಂತ ರುಕ್ಮಿಣಿ ಮತ್ತು ಕೃಷ್ಣನ ಸಮೀಪಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ನೀನು ಅದಕ್ಕೆ ಸಿದ್ಧನಾಗಬೇಕು ಅಂತ ಹೇಳಿದ್ದವಳು. ತನ್ನ ತಾಯಿ ತನ್ನನ್ನು ಕಳ್ಕೊಂಡು ಹೊರಗುತ್ತಾ ಇದ್ದಾಳೆ ಎನ್ನುವ ಸುದ್ದಿ ಕೇಳಿಕೊಳ್ಳೆ ಆ ಪ್ರದ್ಯುಮ್ನಿಗೆ ಕೂಡ ಬಹಳ ದುಃಖ ಆಯಿತು. ಆಗ ರತಿದೇವಿ, ಆ ಮಾಯಾವತಿ ಏನಿದ್ದಲ್ಲ, ಅವಳು ತಾನು ತನ್ನ ಗಂಡನಾದಂತಹ ಮನ್ಮಥನಿಗೆ ಎಲ್ಲ ವಿದ್ಯೆಗಳನ್ನು ಉಪದೇಶ ಮಾಡಿದ್ಲು ಅಂತಿದೆ. ಹೆಂಡತಿಯಾದವಳು ಗಂಡನಿಗೆ ವಿದ್ಯೆಗಳನ್ನು, ನಾನಾ ರೀತಿಯಾದಂತಹ ರಹಸ್ಯ ವಿದ್ಯೆಯನ್ನು ಉಪದೇಶ ಮಾಡಿದ ಕಥೆ ನಾ ಇಲ್ಲಿ ಕೇಳಿಲ್ಲ. ಇದ್ದಿರ್ಬೋದು ಬೇರೆ ಕಡೆ ಎಲ್ಲಾದ್ರೂ. ಮಹಾಮಾಯ ಅನ್ನುವಂಥ ವಿದ್ಯೆಯನ್ನು ಉಪದೇಶ ಮಾಡಿದ್ಲು ಅಂತ ಇದೆ ಭಾಗವತದಲ್ಲಿ. ಮಹಾಮಾಯ ಅನ್ನುವಂಥ ವಿದ್ಯೆಯನ್ನು ಉಪದೇಶ ಮಾಡಿದ್ರಿಂದ ಆ ಪ್ರದ್ಯುಮ್ನ ಸ್ವಾಭಾವಿಕವಂತಹ ಶಕ್ತಿಯೇ ವರ್ಧಿಸಿತು. ಅದರಲ್ಲಿ ತಾತ್ಪರ್ಯದಿಂದಲೇ ಮತ್ತೊಂದು ಸಂಗತಿಯನ್ನು ಹೇಳ್ತೇವೆ. ಜಗಾದ ಸಾಖಿಲಂ ತಥಾಸ್ತು ಜನ್ಮ ತ್ಯಾಗತಿಂ ತಥೋ ಗೃಹೀತ್ ಸತಾಂ ಪ್ರಿಯಾಂ ರತಿಂ ರಮಾಪದೇ ಸುತಃ. ಎಲ್ಲ ಘಟನೆ ಹೇಳಿದ್ಮೇಲೆ ಅವಳನ್ನ ತನ್ನ ಪತ್ನಿ ಅಂತ ಅವನು ಒಪ್ಕೊಂಡ ಆ ಪ್ರದ್ಯುಮ್ನ. ದದೌಚ ಮಂತ್ರಮುತ್ತಮಂ ಸಮಸ್ತ ಮಾಯಿನಾಶಕಂ ಬೃಹುತ್ತರಾಮ ದೈವತಂ ರತಿರಹರೇಹೇ ಸುತಾಯಸ. ತನ್ನ ಗಂಡನಿಗೆ ಅವಳು ಗುರುಗಳು ಶಿಷ್ಯನಿಗೆ ಉಪದೇಶ ಮಾಡ್ತಾರಲ್ಲ ಅಂತ ಒಂದು ದಿವ್ಯ ಮಂತ್ರವನ್ನು ಉಪದೇಶ ಮಾಡಿದ್ವಿ. ಅದ್ಯಾವ ಮಂತ್ರ ಅಂದ್ರೆ ಸಮಸ್ತ ಮಾಯವನ್ನು ಉಪದೇಶ ಮಾಡುವಂತ ಪರಶುರಾಮ ಮಂತ್ರ. ಮಹಾಮಾಯಾ ಮಂತ್ರ ಅಂತ ಇಷ್ಟೇ ಇದೆ ಇಲ್ಲಿ ಭಾಗವತದಲ್ಲಿ. ಅದು ಪರಶುರಾಮ ದೇವತಾಕುವಂತ ಉತ್ತಮ ಮಂತ್ರ ಅಂತ ತಾತ್ಪರ್ಯ ಹೇಳೋದು. ಹೀಗೆ ಆ ಮಂತ್ರವನ್ನ ಒಂದು ಪಡ್ಕೊಂಡ ಮೇಲೆ ಪ್ರದ್ಯುಮ್ನ ಶಂಬರಾಸುರನ ಹೆಸರು ಹಿಡಿದು ಜೋರಾಗಿ ನಿಂದನೆ ಮಾಡಲಿಕ್ಕೆ ಶುರು ಮಾಡಿದ. ಶಂಬರಾಸುರ ಎಲ್ಲೋ ಇದ್ದ ದೊಡ್ಡ ಅರಮನೆಯಲ್ಲಿ. ಅವನಿಗೆ ಈ ನಡೆದ ಘಟನೆಲ್ಲ ಗೊತ್ತಾಗಬೇಕಲ್ಲ. ಅದಕ್ಕಾಗಿ ಶಂಬರಾಸುರನಿಗೆ ತೀಕ್ಷ್ಣವಾದಂಥ ಕೆಟ್ಟ ಮಾತುಗಳನ್ನು ಬೈಲಿಕ್ಕೆ ಪ್ರಾರಂಭ ಮಾಡಿದ. ಮತ್ತು ತನ್ನ ನಿಜ ನಾಮಧೇಯವನ್ನು ಘೋಷಿಸಿದ ಅಂತಿದೆ ಈ ಹರಿವಂಶದಲ್ಲಿ. ಅಲ್ಲಿ ಆ ಮಾಯಾವಿದ್ಯೆಯನ್ನು ಉಪದೇಶ ಮಾಡಿದಂಥ ಘಟನೆ ಅಲ್ಲೇನು ಕೂಡ ಇಲ್ಲ. ಹರಿವಂಶದಲ್ಲಿ ಕೇವಲ ಅವನು ತಾನೇ ಮಾಯಾವಿದ್ಯೆಗಳನ್ನೆಲ್ಲ ಬಲ್ಲವನಾಗಿದ್ದ. ಅವನು ಆ ಶಂಬರಾಸುರನನ್ನು ಯುದ್ಧಕ್ಕೆ ಆಹ್ವಾನ ಮಾಡಿದ, ತನ್ನ ನಾಮಧೇಯವನ್ನು ಘೋಷಣೆ ಮಾಡಿದ. ನಾನು ಪ್ರದ್ಯುಮ್ನ ಅನ್ನುವನು, ರುಕ್ಮಿಣಿ ಮತ್ತು ಕೃಷ್ಣ ಇವರ ಮಗ ನಾನು. ಅಹೋ ದಾನವ ದುಷ್ಟಾತ್ಮ ಕೇಶವಶ್ಚಾತ್ಮಜಂ ಶಿಶುಂ ಹರದೇ ನಿರ್ಭಯಶ್ಚೈವ ಭಯಮಧ್ಯ ಕರೋಮ್ಯಹಂ. ಹಾಗಾಗಿ ನಾನು ಈ ಕೃಷ್ಣನಿಗೆ ವಿರುದ್ಧವಾಗಿ ಈ ದಾನವ ಇವತ್ತು ವರ್ತನೆ ಮಾಡಿದ್ದಾನಲ್ಲ, ಈ ದಾನವರಂತ ಶಂಬರಾಸುರನಿಗೆ ನಾನು ಏನು ಪ್ರತೀಕಾರ ಮಾಡಬೇಕು ಅವನು ಆಲೋಚನೆ ಮಾಡಿದ. ಆ ಪ್ರದ್ಯುಮ್ನ ಆಲೋಚನೆ ಮಾಡಿ ಮೊದಲು ಏನು ಮಾಡಿದ ಅಂದ್ರೆ, ಅವನ ಯುದ್ಧಕ್ಕೆ ಆಹ್ವಾನ ಕೊಡೋದಕ್ಕಿಂತ ಮೊದಲು ಅವನನ್ನು ದುಷ್ಟ ಮಾತುಗಳಿಂದ ಬೈದ ಅಂತ ಭಾಗವತ ಹೇಳ್ತದಲ್ಲ, ಹರಿವಂಶದಲ್ಲಿ ಹೇಳುವಂತೆ ಅವನ ಒಂದು ಧ್ವಜವನ್ನೇ ಕತ್ತರಿಸಿದ. ಆ ಧ್ವಜವನ್ನು ಕತ್ತರಿಸಿದ ಅವನು ಓಡಿ ಬರ್ತಾನೆ.
ಅದೊಂದು ದುರ್ಲಕ್ಷಣ, ಅಪಶಕುನ ಅವನಿಗೆ. ಹಾಗಾಗಿ ಅವನು ಓಡಿ ಬರ್ತಾನೆ ಅಂತ ಆಲೋಚನೆ ಮಾಡಿದ. ಸಿಂಹ ಇರುವಂತ ಒಂದು ಧ್ವಜ ಇಲ್ಲಿದೆ, ಅದು ನಗರದ ಬಹಿರ್ದ್ವಾರದಲ್ಲಿದೆ, ಎತ್ತರದಲ್ಲಿ ಹಾರಾಡ್ತಾ ಇದೆ. ಭಲ್ಲಾಯುಧದಿಂದ ನಾನು ಅದನ್ನ ಕತ್ತರಿಸಿ ಹಾಕ್ತೇನೆ. ಆಗ ಆ ಶಂಬರಾಸುರ ತಾನಾಗಿ ಇಲ್ಲಿ ಬರ್ತಾನೆ. ತನ್ನ ಧನುಸ್ಸಿನ ಹಗ್ಗವನ್ನು ಎಳೆದು ಅದರಲ್ಲಿ ಬಾಣವನ್ನು ಅನುಸಂಧಾನ ಮಾಡಿದ. ಆ ಶ್ರೇಷ್ಠವಾದಂಥ ಧ್ವಜವನ್ನು ಕತ್ತರಿಸಿ ಕೆಳಗೆ ಬಿಸಾಕಿದ. ಪತ್ನಿಯ ಬಗ್ಗೆ ನಾವು ಒಂದು ಸುಭಾಷಿತ ಕೇಳ್ತೇವೆ, ನೀವು ಎಲ್ಲರೂ ಕೇಳಿರ್ಬೇಕು. ಷಾಡ್ಗುಣ್ಯಯುಕ್ತ ಕುಲ ಧರ್ಮ ಪತ್ನಿ ಅಂತ 6 ಶ್ರೇಷ್ಠವಾದಂಥ ಗುಣಗಳಿರಬೇಕು ಪತ್ನಿ ಅಂದ್ರೆ. ಕಾರ್ಯೇಶು ದಾಸಿ, ಕರಣೇಶು ಮುಂಚಿ, ಭೋಜ್ಯೇಶು ಮಾಸ, ಶಯನೇಶು ರಂಭ, ರೂಪೇಶು ಲಕ್ಷ್ಮಿ, ಕ್ಷಮೆಯಾಧರಿಸಿ, ಷಾಡ್ಗುಣ್ಯಯುಕ್ತ ಕುಲ ಧರ್ಮ ಪತ್ನಿ. ಪತ್ನಿ ಗಂಡನಿಗೆ ಕಾರ್ಯೇಶು ದಾಸಿ, ಅವನ ಕೆಲಸಗಳನ್ನೆಲ್ಲ ಕೊಡೋದಕ್ಕೆ ಸಂಬಂಧಪಟ್ಟಂತೆ ದಾಸಿಯಾಗಿರಬೇಕು. ಕರಣೇಶು ಮಂತ್ರಿ, ಅವನಿಗೆ ಸಲಹೆ ಸೂಚನೆ ಕೊಡೋದ್ರಲ್ಲಿ ಅವಳು ಮಂತ್ರಿಯಂತೆ ವರ್ತಿಸಬೇಕು. ಆಮೇಲೆ ಅವನಿಗೆ ಊಟ ಬಡಿಸೋದ್ರಲ್ಲಿ, ಅವನ ಊಟೋಪಚಾರಗಳನ್ನ ನೋಡ್ಕೊಳ್ಳೋದ್ರಲ್ಲಿ ಆಕೆ ತಾಯಿಯಂತೆ ವರ್ತಿಸಬೇಕು. ಸಾಂಸಾರಿಕ ಸುಖವನ್ನು ಕೂಡ ಅವನಿಗೆ ಕೊಡಬೇಕು. ರೂಪೇಶು ಲಕ್ಷ್ಮಿ, ಮತ್ತೆ 5ನೇ ಗುಣ ಅಂದ್ರೆ ರೂಪೇಶು ಲಕ್ಷ್ಮಿ, ರೂಪದಲ್ಲಿ ಅವಳು ಲಕ್ಷ್ಮಿ ಅಂತ ಇರಬೇಕು, ಸುಂದರಿಯಾಗಿರ್ಬೇಕು. ಮತ್ತು ಕ್ಷಮೆಯಾಧರಿಸಿ, ಎಲ್ಲವನ್ನು ಸಹನ ಮಾಡ್ಕೋಬೇಕಲ್ಲ, ಗಂಡನ ಗುಣಾವಗುಣಗಳನ್ನ, ಮಕ್ಕಳ ಗುಣ ಅವಗುಣಗಳನ್ನ, ಸಂಸಾರದ ಎಲ್ಲ ವ್ಯತ್ಯಾಸಗಳನ್ನ ಆಕೆ ಸಹನ ಮಾಡ್ಕೋಬೇಕಲ್ಲ. ಹೀಗೆ ಕ್ಷಮೆಯಿಂದ, ಕ್ಷಮಾಗುಣದಿಂದ ಆಕೆ ಭೂಮಿ ಅಂತ ಇರಬೇಕು. ಒಂದೊಂದು ಗುಣದಿಂದ ಒಬ್ಬೊಬ್ಬ ವ್ಯಕ್ತಿ ಅಂತ ಆಕೆ ವರ್ತಿಸಬೇಕು. ಕ್ಷಮೆಯಿಂದ ಆಕೆ ಭೂದೇವಿ ಅಂತ ವರ್ತಿಸಬೇಕು. ಹೀಗೆ 6 ಗುಣ ಇದ್ದಂಥವಳು ಪತ್ನಿ ಅಂತ ಏನು ನಾವು ಸುಭಾಷಿತ ಕೇಳ್ತೇವಲ್ಲ, ಅದು ಬೇರೆಯವರ ಪತ್ನಿಯರಿಗೆ ಎಷ್ಟು ಅನ್ವಯ ಆಗ್ತದೋ ಗೊತ್ತಿಲ್ಲ. ಆಗ ಪ್ರದ್ಯುಮ್ನ ಪತ್ನಿ ಅಂತ ಮಾಯಾವತಿಗೆ ಮಾತ್ರ ಅದು ಸಂಪೂರ್ಣವಾಗಿ ಅನ್ವಯ ಆಯಿತು. ಯಾಕೆಂದ್ರೆ ಅವಳು ಅವನಿಗೆ ಮಂತ್ರಿ ಅಂತ ಸಲಹೆ ಕೊಟ್ಲು, ಗುರುವಿನಂತೆ ಉಪದೇಶನೂ ಕೊಟ್ಲು, ಅವನಿಗೆ ಊಟೋಪಚಾರಗಳನ್ನು ಮಾಡಿಸ್ಲು, ಅವನು ಬೇಕು ಬೇಡ ಎಲ್ಲನೂ ನೋಡ್ಕೊಂಡ್ಲು. ಅವಳು ಮಹಾಮಾಯ ಅನ್ನುವಂಥ ವಿದ್ಯೆ, ಪರಶುರಾಮ ದೇವತಾಕುವಂಥ ಮಂತ್ರವನ್ನು ಅವನಿಗೆ ಉಪದೇಶ ಮಾಡಿದ್ದಲ್ಲ. ಹೀಗೆ ಅವಳಿಗೆ ನಿಜವಾಗ್ಲೂ ಅನುರೂಪವಾದಂಥ ಪತ್ನಿಯೇ ಆಗಿದ್ಲು. ಬೇರೆಯವರ ವಿಷಯದಲ್ಲಿ ನಾವು ಹಾಸ್ಯವಾಗಿ ಕೇಳ್ತೀವಿ, ಮಾಯೆ ಹೆಣ್ಣಾಗಿ ಕಾಡಿತ್ತು ಅಂತ. ಆಗ ಇಲ್ಲಿ ಹೆಣ್ಣೆ ಮಾಯೆಯಾಗಿ ಕಾಡಿತ್ತು ಅವನಿಗೆ. ನಿಜವಾಗ್ಲೂ ಅವನ ಸ್ತ್ರೀ, ಅವನ ಮೂಲ ರೂಪದ ಪತ್ನಿ ಏನಿದ್ದಾಳೆ, ಅವಳು ಮಾಯಾವತಿಯ ರೂಪದಿಂದೇ ಅವನಿಗೆ ಬಂದು ಅವನನ್ನು ಕಾಡಲಿಲ್ಲ, ಅವನನ್ನು ಬೆಳೆಸಿದ್ಲು. ಬೆಳೆಸಿ ಅವನ ಸಕಲ ವಿಧವಾದಂಥ ಅಭಿವೃದ್ಧಿಗೆ ಕಾರಣ ಆದ್ಲು ಅಂತ ನಾವು ಅದನ್ನು ನೋಡ್ತೀವಿ. ಅದೊಂದು ವಿಚಿತ್ರವಾದಂಥ ಪ್ರಕರಣ. ಉಳಿದೆಲ್ಲ ಪುರಾಣಗಳಲ್ಲಿ ನಾವು ಎಲ್ಲಿ ನೋಡದೇ ಇರುವಂಥ ಪ್ರಕರಣ. ಹರಿವಂಶ ಹೇಳುವಂತೆ ತನ್ನ ಮಕ್ಕಳನ್ನು ಕರೆದ ಶಂಬರಾಸುರ ಕೂಡಲೇ ಈ ರುಕ್ಮಿಣಿಯ ಮಗರಾದಂಥ ಪ್ರದ್ಯುಮ್ನನ್ನು ಸಂಹಾರ ಮಾಡಿ ಇವನನ್ನು ಹೀಗೆ ಬಿಟ್ಟರೆ ಇವನು ಕೊಬ್ಬುತ್ತಾನೆ ಅಂತ ಅವ್ರು ಆಲೋಚನೆ ಮಾಡಿದ್ರು. ಚಿತ್ರಸೇನ, ಅತಿಸೇನ, ವಿಶ್ವಕ್ಸೇನ, ಗದ, ಶ್ರುತಸೇನ, ಸುಷೇಣ, ಸೋಮಸೇನ, ಮನ, ಸೇನಾನಿ, ಸೈನ್ಯ ಹಂತ, ಸೇನಹ ಮೊದಲಾದಂಥ ಅನೇಕ ಶಂಬರಾಸುರನ ಮಕ್ಕಳಿದ್ರು. ಅವರೆಲ್ಲರೂ ಕೂಡ ಪ್ರದ್ಯುಮ್ನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಉತ್ಸಾಹದಿಂದ ವಿವಿಧ ಆಯುಧಗಳನ್ನು ಹಿಡಿದು ಧಾವಿಸಿದ್ರು. ಆ ಶಂಬರಾಸುರನ ಮಕ್ಕಳು ಮತ್ತು ಪ್ರದ್ಯುಮ್ನರ ನಡುವೆ ಭಯಂಕರವಾದಂತಹ ಯುದ್ಧ ನಡೆಯಿತು. ಯಥಾ ಪ್ರಕಾರ ಆಕಾಶದಲ್ಲಿ ಎಲ್ಲ ದೇವತೆಗಳು, ಅಪ್ಸರೆಲ್ಲರೂ ಕೂಡ ನೆರೆದರು ಆ ಯುದ್ಧವನ್ನು ನೋಡೋದಕ್ಕಾಗಿ. ಇಂದ್ರನ ದ್ವಾರಪಾಲಕರಾದಂತಹ ಒಬ್ಬ ಗಂಧರ್ವ ಇದ್ದ. ಅವನು ಆ ಪ್ರದ್ಯುಮ್ನ ತೋರಿಸ್ತಾ ಇದ್ದಿಲ್ಲ ಅತ್ಯದ್ಭುತವಾದ ಪರಾಕ್ರಮ. ಅದನ್ನೆಲ್ಲವನು ಇಂದ್ರನಿಗೆ ವೀಕ್ಷಕ ವಿವರಣೆ ಕೊಡ್ಲಿಕ್ಕೆ ಶುರು ಮಾಡಿದ. ನೋಡೋದು ಪ್ರಭುವಾದಂತಹ ದೇವೇಂದ್ರನೇ, ಶಂಬರನ 100 ಜನ ಮಕ್ಕಳು ಒಟ್ಟಾಗಿ ನಿಂತು ಯುದ್ಧ ಮಾಡ್ತಿದ್ದಾರೆ, ಕೃಷ್ಣನ ಮಗರಾದಂತಹ ಪ್ರದ್ಯುಮ್ನ ಏಕಾಕಿ, ಅದು ಹೇಗೆ ಯುದ್ಧ ಮಾಡ್ತಿದ್ದಾನೆ ನೋಡು. ಆದ್ರೆ ಈ ಪ್ರದ್ಯುಮ್ನಿಗೆ ಆ ಬಹುಜನರನ್ನ ಎದುರಿಸಿ ಯುದ್ಧ ಮಾಡ್ಲಿಕ್ಕೆ ಏನಾದ್ರು ಸಾಧ್ಯವೇ? ಆಗ ದೇವೇಂದ್ರ ಹೇಳಿದ, ಈ ಪ್ರದ್ಯುಮ್ನ ಯಾರು, ಇವನ ಪರಾಕ್ರಮ ಎಷ್ಟು, ಅದನ್ನೆಲ್ಲ ಸ್ವಲ್ಪ ನೀನು ತಿಳ್ಕೋಬೇಕು, ನನಗೆ ತಿಳಿದಿದ್ದ ನಾನು ನಿನಗೆ ಹೇಳ್ತೇನೆ ಕೇಳು ಅಂತ ಇಂದ್ರ ಆ ಗಂಧರ್ವನಿಗೆ ಹೇಳಿದ. ಇವನು ಹಿಂದೆ ಕಾಮದೇವನಾಗಿದ್ದ, ಶಿವನ ತಪಸ್ಸಿಗೆ ಭಂಗ ಮಾಡಿದ್ದರಿಂದ ಶಿವನ ನೇತ್ರಾಗ್ನಿಗೆ ಸುಟ್ಟುವಿತ ಭಸ್ಮೀಭೂತನಾದ. ಮುಂದೆ ಆ ರತಿದೇವಿ ಅವನನ್ನ ಮಹಾದೇವನನ್ನು ಪೂಜಿಸಿ ಪ್ರಸನ್ನಗೊಳಿಸಿದ್ಲು. ಆಗ ಮಹಾದೇವ ಅವಳಿಗೆ ವರ ಕೊಟ್ಟಿದ್ದ, ಮನುಷ್ಯನಾಗಿ ಕೃಷ್ಣ ವಿಷ್ಣು ಹುಟ್ಟುವನಿದ್ದಾನೆ ದ್ವಾರಕೆಯಲ್ಲಿ, ಆ ಕೃಷ್ಣ ಮಗನಾಗಿ ನಿನ್ನ ಗಂಡ ಹುಟ್ಟುತ್ತಾನೆ. 3 ಲೋಕದಲ್ಲಿಯೂ ಅನಂಗ ಅನ್ನುವಂಥ ಅನಂಗಾನ ಹೆಸರಿನಿಂದ ಈಗ ಇವನು ಪ್ರಸಿದ್ಧನಾಗಿದ್ದಾನೆ. ಮುಂದೆ ಅವನು ಕೃಷ್ಣನ ಮಗನಾಗಿ ಜನಿಸಿ ಶಂಬರಾಸುರನನ್ನು ಸಂಹಾರ ಮಾಡ್ತಾನೆ. ಹುಟ್ಟಿದ 7ನೇ ದಿವಸವೇ ಆ ರುಕ್ಮಿಣಿಯ ಮಡಿಯಲ್ಲಿದ್ದಂಥ ಈ ಪ್ರದ್ಯುಮ್ನನ್ನ ಶಂಬರಾಸುರ ಸಂಹಾರ ಮಾಡ್ತಾನೆ. ನೀನು ಕೂಡಲೇ ಮಾಯಾವತಿಯನ್ನು ಹೆಸರಿನಿಂದ ಶಂಬರಾಸುರನ ಮನೆಗೆ ಹೋಗು, ಅವನ ಭಾರ್ಯೆಯಾಗ ನೀನು ಅಂತ ಶಿವನೇ ಹೇಳಿದ್ದ ಆ ಮಾಯಾವತಿಗೆ ಅಥವಾ ರತಿಗೆ. ಬಾಲಕನ ರೂಪದಲ್ಲಿ ನಿನ್ನ ಗಂಡನೇ ನಿನಗೆ ಸಿಗ್ತಾನೆ, ಅವನನ್ನು ನೀನು ಭರಣ ಪೋಷಣೆ ಮಾಡು. ಅವನು ಯುವಕ ಆದ ಕೂಡಲೇ, ಸಂದರ್ಭ ಬಂದ ಕೂಡಲೇ ಅವನು ಶಂಬರಾಸುರನನ್ನ ಸಂಹಾರ ಮಾಡ್ತಾನೆ. ಅದಾದ ಬಳಿಕ ನಿನ್ನನ್ನು ಕರ್ಕೊಂಡು ಅವನು ದ್ವಾರಕಾ ನಗರಕ್ಕೆ ಹೋಗ್ತಾನೆ ಅಂತ ಎಲ್ಲ ವಿಷಯವನ್ನು ಹೇಳಿಬಿಟ್ಟಿದ್ದ ಪರಶಿವ
ಈ ಮಾಯಾವತಿ ದೇವಿಗೆ. ಹೀಗೆ ಆ ಶಿವ ತನ್ನ ಭಕ್ತರಾದಂತಹ ರತಿದೇವಿಗೆ ಹೇಳಿ ಕೈಲಾಸ ಪರ್ವತಕ್ಕೆ ಹೊರಟು ಹೋದ. ಉಮಾಪತಿಗೆ ನಮಸ್ಕಾರ ಮಾಡಿ ತಾನು ಶಂಬರಾಸುರನ ಅರಮನೆಗೆ ಹೋಗಿ ಅಲ್ಲಿ ಮುಂದೆ ಏನು ಮಾಡಬೇಕು ಅನ್ನುವಂಥ ಘಟನೆಯನ್ನು ಅವಳು ನಿರೀಕ್ಷೆ ಮಾಡ್ತಿದ್ಲು ಅನ್ನುವಲ್ಲಿಗೆ ಆ ಹರಿವಂಶದ 104ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಆ ಶಂಬರಾಸುರನ ಮಕ್ಕಳಿಗೂ ಮತ್ತು ಪ್ರದ್ಯುಮ್ನಿಗೂ ಘನಘೋರವಾದಂತಹ ಯುದ್ಧ ನಡೀತು ಅಂತಿದೆಯಲ್ಲ, ಆ ಯುದ್ಧದಲ್ಲಿ 10 ಮಂದಿ ಶಂಬರಾಸುರನ ಮಕ್ಕಳನ್ನು ಅವನು ಕೊಂದು ಹಾಕಿದ. ಉಳಿದವರು 90 ಜನ ಯುದ್ಧಕ್ಕೆ ಬಂದ್ರು. ಅವ್ರು ಯಾರು ಓಡಿ ಹೋಗಲಿಲ್ಲ. ಪ್ರದ್ಯುಮ್ನ ಮೇಲೆ ಇಮ್ಮಡಿ ಉತ್ಸಾಹದಿಂದ ಅವರು ಯುದ್ಧಕ್ಕೆ ಬಂದ್ರು. ಉಳಿದ 90 ಜನ ಮಕ್ಕಳನ್ನು ನಾಶ ಮಾಡಿ 100 ಜನರನ್ನು ಒಟ್ಟಾರೆ ನಾಶ ಮಾಡಿ ಆ ಶಂಬರಾಸುರನೇ ಯಾವಾಗ ಅಲ್ಲಿಗೆ ಬರ್ತಾನೆ ಅನ್ನೋದನ್ನು ಕಾಯ್ತಿದ್ದ ಈ ಪ್ರದ್ಯುಮ್ನ. 100 ಮಕ್ಕಳು ಕೂಡ ಪ್ರದ್ಯುಮ್ನಿಂದ ಕೊಲ್ಲಲ್ಪಟ್ಟು ಸುದ್ದಿ ಕೇಳಿ ಅವನು ಯುದ್ಧಕ್ಕೆ ಓಡಿ ಬಂದ. ಈ ಶಂಬರಾಸುರ ತಾನೇ 1000 ಮೃಗಗಳನ್ನು ಕಟ್ಟಿದ್ರು ಅವನ ರಥಕ್ಕೆ ಅಂತಿದೆ. 1000 ಮೃಗಗಳು, ಯಾವ ಮೃಗ ಅಂತಿಲ್ಲ, ಮೃಗಗಳನ್ನು ಕಟ್ಟಿದ್ರು. ಸಣ್ಣ ಸಾದಾ ಹಗ್ಗಗಳಲ್ಲ, ಹಾವುಗಳೇ ಅವನ ರಥಕ್ಕೆ ಹಗ್ಗ. ಹುಲಿಯ ಚರ್ಮದಿಂದ ರಥವನ್ನು ಅಲಂಕರಿಸಿದ್ರು. ಕೃತ್ರಿಮವಾದಂತಹ ಪಶು ಪಕ್ಷಿಗಳಿದ್ದವು. 10 ವಿಭಾಗಗಳಿದ್ವು ಅಂತ ರಥದಲ್ಲಿ, ಅಂದ್ರೆ ಕೂತ್ಕೊಳ್ಳಿಕ್ಕೆ, ಅವನಿಗೆ, ಅವನ ಸಾರಥಿಗೆ ಮತ್ತು ಉಳಿದವರಿಗೆಲ್ಲರೂ ಕೂತ್ಕೊಳ್ಳಿಕ್ಕೆ. ಸಿಂಹದ ಚಿಹ್ನೆ ಇದ್ದಂತ ಒಂದು ಧ್ವಜ ಅವನಲ್ಲಿತ್ತು. ವಜ್ರ ಖಚಿತವಾದಂತಹ ನೊಗ ಆ ರಥಕ್ಕೆ ಇತ್ತು. ಇಂತಹ ರಥದಲ್ಲಿ ಕೂತ್ಕೊಂಡು ಆ ಶಂಬರಾಸುರ ಯುದ್ಧಕ್ಕೆ ಬಂದ ಪ್ರದ್ಯುಮ್ನ ಜೊತೆಗೆ. 10,000 ಗಜ ಸೈನಿಕರಿದ್ರು. ಆನೆಯನ್ನು ಏರಿದಂತ 10,000 ಸೈನಿಕರು ಆ ಶಂಬರಾಸುರನ ಜೊತೆಗಿದ್ರು. ಮತ್ತು ಅವನ ಜೊತೆಗೆ ಮಂತ್ರಿಗಳು ಇದ್ರಂತೆ. ದುರ್ಧರ, ಕೇತುಮಾಲಿ, ಶತ್ರುಹಂತಕ ಮತ್ತು ಪ್ರಮರ್ದನ ಎಂಬುದಾಗಿ 4 ಜನ ಮಂತ್ರಿಗಳು ಆ ಶಂಬರಾಸುರನ ಜೊತೆಗಿದ್ರು. 200 ರಥಗಳಿದ್ದವು ಆ ಶಂಬರಾಸುರನ ಜೊತೆಗೆ. 8,000 ಕುದುರೆಗಳಿದ್ದವು. 10 ಲಕ್ಷ ಪದಾತಿಗಳಿದ್ರು. ಹೀಗೆ ಆ ಶಂಬರಾಸುರನ ಸೈನ್ಯ ಆ ಪ್ರದ್ಯುಮ್ನನ್ನು ಎದುರಿಸಲಿಕ್ಕೆ ಅಲ್ಲಿಗೆ ಹೊರಟಿತು. ಹಿಂದಿನಂತೆ ರಣಹದ್ದುಗಳು ಮೊದಲಾದಂಥವು ಎಲ್ಲವೂ ಕೂಡ ಆ ರಾಕ್ಷಸರ ರಕ್ತವನ್ನು ಹೀರ್ಲಿಕ್ಕೆ ಅಲ್ಲಿ ಕಾಯ್ತಾ ಇದ್ದವು. ಆ ಶಂಬರಾಸುರನಿಗೆ ಅಪಶಕುನಾಗಿಬಿಡ್ತು. ಎಡಗಣ್ಣು ಅದುರಿತು. ಗಂಡಸರಿಗೆ ಎಡಭಾಗಗಳು ಅದರಿದ್ರೆ ಅದು ಅಪಶಕುನ ಅಂತ ಹಿಂದೊಮ್ಮೆ ಹೇಳಿದ್ದೆ. ಎಡಗಣ್ಣು ಅದರಿದ್ದು, ಎಡಹುಬ್ಬು ಅದರಿದ್ರಿಂದ ಅವನಿಗೆ ಅಪಶಕುನ ಆಯಿತು. ಶಂಬರಾಸುರನ ತಲೆ ಮೇಲೆ ಬಂದು ಕಾಗೆ ಬಂದು ಕೂತ್ಕೊಂಡ್ಬಿಡ್ತು. ಅವನ ಆ ರಥದ ವಾಹನಗಳಿಗೆ ಅಂದ್ರೆ ಕುದುರೆಗಳಿಗೆ ಬಹಳ ಭಯ ಆಯ್ತು. ಅಲ್ಲಿ ಮಳೆ ಬಂತು. ಮಳೆ ಎಂತಾದ್ರು ಬಂತು ಅಂದ್ರೆ ನೀರಿನ ಮಳೆ ಬರಲಿಲ್ಲ, ಕಲ್ಲಿನ ಮಳೆ, ಬೆಂಕಿಯ ಮಳೆ, ರಕ್ತದ ಮಳೆ ಬಂತು. ಉಲ್ಕಗಳೇ ಬಂದು ಆಕಾಶದಿಂದ. ಹೀಗೆಲ್ಲ ವಿವಿಧವಾದಂತಹ ಅಪಶಕುನಗಳಲ್ಲಿ ಕಾಣಿಸ್ಕೊಂಡು ಹೋಯಿತು. ಮತ್ತು ಆ ಶಂಬರಾಸುರನ ಸಾರಥಿ ಕೈಯಲ್ಲಿ ಏನು ಚಾವಟಿ ಇತ್ತಲ್ಲ, ಅದು ಬಿದ್ದು ಹೋಯ್ತು ಆಕಸ್ಮಿಕವಾಗಿ. ಆದರೆ ಶಂಬರಾಸುರ ಅದು ಯಾವುದನ್ನು ಗಣನೆಗೆ ತಗೊಳ್ಳಿಲ್ಲ. ಅವನು ಯುದ್ಧಕ್ಕೆ ಧಾವಿಸಿದ. ಆಗ ಭೂಮಿ ನಡುಗಿತ್ತು. ಮೃಗ ಪಕ್ಷಿಗಳು ಇಲ್ಲರೂ ಕೂಡ ಬಹಳ ಭಯ ಆಯಿತು. ಶಂಬರಾಸುರ ಪ್ರದ್ಯುಮ್ನ ನೋಡಿದ ಕೂಡಲೇ 1000 ಬಾಣಗಳಿಂದ ಅವನನ್ನ ಪ್ರಹಾರ ಮಾಡಿದ. ಆದರೆ ಆ ಪ್ರದ್ಯುಮ್ನ ಅದ್ಯಾವುದನ್ನು ಗಣನೆಗೆ ತಗೊಳ್ಳದೆ ಆ ಶಂಬರಾಸುರನ ಆಕ್ರಮಣವನ್ನು ಹಿಮ್ಮೆಟ್ಟಿಸಿ ಪ್ರಾರಂಭ ಮಾಡಿದ. ಶಂಬರಾಸುರ ತನ್ನ ಮಂತ್ರಿಗಳಿಗೆ ಆಜ್ಞಾಪನೆ ಮಾಡಿದ, ನೀವೆಲ್ಲರೂ ಕೂಡ ಪ್ರದ್ಯುಮ್ನ ಜೊತೆ ಯುದ್ಧ ಮಾಡ್ಲಿಕ್ಕೆ ಹೋಗಿ ನನ್ನ ಶತ್ರುವಿನ ಅಂತ ಕೃಷ್ಣನ ಮಗನಾದಂಥ ಇವನನ್ನು ಉಳಿಸಬೇಡಿ, ಕೂಡಲೇ ಅವನನ್ನು ಕೊಂದು ಹಾಕಿ. ಆ ಸಚಿವರು ತಮ್ಮ ರಾಜಾಜ್ಞೆಯನ್ನು ಶಿರಸಾವಹಿಸಿ ತಮ್ಮ ಧನುಸ್ಸು ಮೊದಲಾದಂತಹ ಆಯುಧಗಳನ್ನು ಎತ್ಕೊಂಡು ಈ ಪ್ರದ್ಯುಮ್ನ ಮೇಲೆ ಯುದ್ಧಕ್ಕೆ ಬಂದ್ರು. ಆಗ ಆ ಪ್ರದ್ಯುಮ್ನ ಆ ಕೇತುಮಾಲಿ, ಪ್ರಸರ್ಧನ ಮೊದಲಾದಂಥ ಏನು ರಾಕ್ಷಸರಿದ್ರು ಅವರೆಲ್ಲರನ್ನು ಕೂಡ ಒಬ್ಬರನ್ನ 60 ಬಾಣಗಳಿಂದ, ಮತ್ತೊಬ್ಬರನ್ನು 38 ಬಾಣಗಳಿಂದ, ಮತ್ತೊಬ್ಬರನ್ನ 50 ಬಾಣಗಳಿಂದ ಪ್ರಹಾರ ಮಾಡಿದ. ಆ ದುರ್ಧರ ಅನ್ನುವಂಥ ಮಂತ್ರಿ ಏನಿದ್ದ, ಆ ದುರ್ಧರ ಮಂತ್ರಿಯ ಸಾರಥಿಯನ್ನ ಅರ್ಧಚಂದ್ರಾಕೃತಿಯ ಬಾಣದಿಂದ ಸಂಹರಿಸಿದ. ಅದಾದ್ಮೇಲೆ ದುರ್ಧರ ಅನ್ನುವಂಥ ರಾಕ್ಷಸನನ್ನು ಸಂಹಾರ ಮಾಡಿದ. ನಂತರ ಉಳಿದವರು ಆ ಕೇತುಮಾಲಿ ಮೊದಲಾದಂತಹ ಮಂತ್ರಿಗಳೇಂತರು ಅವರು ಒಬ್ಬೊಬ್ಬರನ್ನು ಕೂಡ ಆತ ಸಂಹಾರ ಮಾಡಿದ. ಕೇತುಮಾಲಿ ಅನ್ನುವನು ಈ ಪ್ರದ್ಯುಮ್ನ ಮೇಲೆ ಚಕ್ರಾಯುಧವನ್ನು ಪ್ರಯೋಗ ಮಾಡಿದ ಅಂತಿದೆ. ಚಕ್ರಾಯುಧ ಇದ್ದು ಕೃಷ್ಣನ ಒಬ್ಬನ ಬಳಿಗೆ ಅಲ್ಲ, ಅದು ಉಳಿದ ಕೆಲವು ರಾಕ್ಷಸರ ಹೆಸರಿನೂ ಇತ್ತು. ಆ ಚಕ್ರವನ್ನು ತೆಗೆದುಕೊಂಡು ಅವನು ಈ ಪ್ರದ್ಯುಮ್ನ ಮೇಲೆ ಪ್ರಯೋಗ ಮಾಡಿದ. 1000 ಅರೆ ಸಾಲುಗಳು, ಅರ ಅಂದ್ರೆ ಅದಕ್ಕೆ ಚೂಪ ಅಂತ ಭಾಗ ಇರ್ತಾವಲ್ಲ, ಅದಕ್ಕೆ ಅರ ಅಂತ ಕರೀತಾರೆ. ಆ 1000 ಅರಗಳಿಂದ ಕೂಡಿದಂತಹ ಚಕ್ರವನ್ನ ಪ್ರದ್ಯುಮ್ನ ಮೇಲೆ ಅವನು ಪ್ರಯೋಗ ಮಾಡಿದರೆ, ಆ ಪ್ರದ್ಯುಮ್ನ ಆ ಚಕ್ರವನ್ನೇ ಕೈಯಲ್ಲಿ ಹಿಡಿದುಕೊಂಡು ಅದೇ ಚಕ್ರವನ್ನ ಕೇತುಮಾಲಿ ಮೇಲೆ ಪ್ರಯೋಗ ಮಾಡಿ ಅವನನ್ನ ಧ್ವಂಸ ಮಾಡಿದ. ದೇವರಾಜನ ಅಂತ ಇಂದ್ರನು ಕೂಡ ಪ್ರದ್ಯುಮ್ನ ಪರಾಕ್ರಮವನ್ನು ನೋಡಿ ಬಹಳ ಸಂಭ್ರಮಿಸಿದ. ಮುಂದೆ ಉಳಿದ ರಾಕ್ಷಸರೆಲ್ಲರೂ ಕೂಡ
ಆ ಪ್ರದ್ಯುಮ್ನ ಮೇಲೆ ದಂಡೆತ್ತಿ ಬಂದರು. ಆದರೆ ಪ್ರದ್ಯುಮ್ನ ಅವರ ಆಕ್ರಮಣವನ್ನು ಎಲ್ಲವನ್ನೂ ಕೂಡ ಹಿಮ್ಮೆಟ್ಟಿಸಿದ. ಕೊನೆಗೆ ಪ್ರಮರ್ದನ ಅಂತ ಏನು ಮಂತ್ರಿ ಇದ್ದ, ಅವನು ಒನಕೆಯನ್ನು ಆಯುಧವನ್ನು ಇಟ್ಕೊಂಡು ಬಂದು ಆ ಪ್ರದ್ಯುಮ್ನ ಮೇಲೆ ದಂಡೆತ್ತಿ ಬಂದ. ದಂಡೆತ್ತಿ ಬಂದವನು ಸಾಮಾನ್ಯರಾದಂತಹ ಸೈನಿಕರನ್ನ ಸಂಹರಿಸಿಬಿಟ್ರೆ ಆ ಯುದ್ಧದಲ್ಲಿ ದೊಡ್ಡ ಪರಾಕ್ರಮ ತೋರಿಸಿದಂತ ಆಗಲಿಲ್ಲ. ಹಾಗಿರುವಾಗ ನನ್ನನ್ನು ನೀನು ಎದುರಿಸಬೇಕು ಅಂತ ಅವನು ಪ್ರತರ್ಧನ ಅನ್ನುವಂಥ ಮಂತ್ರಿ ಪ್ರದ್ಯುಮ್ನಿಗೆ ಆಹ್ವಾನ ಕೊಟ್ಟ. ನೀವು ಯದುಕುಲದಲ್ಲಿ ಹುಟ್ಟಿದ್ರಿ, ಯದುಕುಲದಲ್ಲಿ ಹುಟ್ಟಿದಂತಹ ನಿನಗೆ ತಂದೆಯಾದಂಥ ಕೃಷ್ಣ ನಮಗೆ ಪರಮಶತ್ರುವಾಗಿದ್ದಾನೆ. ಹಾಗಾಗಿ ಮೊದಲು ನಿನ್ನನ್ನು ಈಗ ಕೊಂದು ಆಮೇಲೆ ನಿನ್ನ ತಂದೆಯೂ ಕೂಡ ದುಃಖವನ್ನು ತಾಳದೆ ತಾನಾಗಿ ಸತ್ತು ಹೋಗುವಂತೆ ಮಾಡ್ತೇನೆ. ಹಾಗಾಗಿ ಆ ಕೃಷ್ಣ ಒಬ್ಬ ಸತ್ತು ಹೋಗ್ಬಿಟ್ರೆ ಎಲ್ಲ ದೇವತೆಗಳಿಗೂ ಒಬ್ಬ ನಾಯಕನೇ ಇಲ್ಲದಂತಾಗ್ತದೆ. ಹಾಗಾಗಿ ದೇವತೆಗಳೆಲ್ಲರೂ ತಾವಾಗೆ ಸತ್ತು ಹೋಗ್ತಾರೆ. ನೀನು ಸತ್ತ ಮೇಲೆ ನಿನ್ನ ರಕ್ತದಿಂದ ನನ್ನ ರಾಜನಾದಂತಹ ಶಂಬರಾಸುರನ ಮಕ್ಕಳೇನು ಸತ್ತು ಹೋದ್ರಲ್ಲ 100 ಜನ, ಆ ಎಲ್ಲ 100 ಜನ ಮಕ್ಕಳಿಗೆ ರಕ್ತದಿಂದ ತರ್ಪಣ ಕೊಡ್ತೇನೆ. ಹಾಗಾಗಿ ಆಗ ನಿನ್ನ ತಾಯಿಯಾದಂಥ ರುಕ್ಮಿಣಿ ನಿನ್ನ ಸಾವನ್ನ ನಿನ್ನ ಮರಣವನ್ನು ಸಹಿಸಿದ ಪ್ರಾಣ ಬಿಡ್ತಾಳೆ ಅಂತ ಹೀಗೆ ಆಲೋಚನೆ ಮಾಡಿ ಆ ಪ್ರಮರ್ದನ ಆ ರುಕ್ಮಿಣಿಯ ಮಗನ ಅಂತ ಪ್ರದ್ಯುಮ್ನನ್ನು ಪ್ರಹಾರ ಮಾಡಿದ. ಆಗ ಆ ಪ್ರದ್ಯುಮ್ನ ತೋಳ್ಬಲ ಎಷ್ಟಿತ್ತಂದ್ರೆ ಅವನು ಆ ಪ್ರಮರ್ದನ ಇಡೀ ರಥವನ್ನೇ ಎತ್ತಿ ರಥವನ್ನು ನೆಲಕ್ಕೆ ಅಪ್ಪಳಿಸಿದ. ರಥ ನುಚ್ಚು ನೂರಾಯಿತು. ಆಗ ಪ್ರಮರ್ದನ ಗದೆಯನ್ನು ಎತ್ತಿಕೊಂಡು ಪ್ರದ್ಯುಮ್ನ ಮೇಲೆ ದಂಡೆತ್ತಿ ಬಂದ. ಆ ಪ್ರದ್ಯುಮ್ನ ಆ ಪ್ರಮರ್ದನ ಕೈಯಿಂದ ಗದೆಯನ್ನು ಕಿತ್ತುಕೊಂಡು ಆ ಗದೆಯಿಂದಲೇ ದಾನವನ್ನು ಸಂಹಾರ ಮಾಡಿದ. ಹೀಗೆ ಆ ಪ್ರಮರ್ದನ ಅನ್ನುವಂಥ ಮಂತ್ರಿ ಸತ್ತು ಹೋದ ಕೂಡಲೇ ಉಳಿದ ಅವನ ಸೈನ್ಯ ಏನಿತ್ತು ಆ ಸೈನ್ಯದಲ್ಲೂ ಕೂಡ ನುಚ್ಚು ನೀರಾಗಿ ಅಲ್ಲಿಂದ ಧಾವಿಸಿ ಹೋಯಿತು. ಆ ಸೈನ್ಯಲ್ಲೂ ಕೂಡ ಶಂಬರಾಸುರನ ಬಳಿಗೆ ಹೋಯಿತು. ಶಂಬರಾಸುರನ ಬಳಿಗೆ ಹೋಗಿ ನಡೆದಂಥ ಘಟನೆ ಎಲ್ಲವನ್ನು ಕೂಡ ತೋಡಿಕೊಂಡಿತ್ತು. ಹೀಗೆ ಘಟನೆ ನಡೀತು ಅಂತ ಅನ್ನೋಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 105ನೇ ಅಧ್ಯಾಯ ಮುಕ್ತಾಯವಾಗಿದೆ.